ಅಲಂಕರಿಸಿರುವ ಜನಾಬ್ ಮೊಹಮ್ಮದ್ ಕುನ್ನಿ ಇವರು ಶಾಂತಿ ಪ್ರಕಾಶನ್ ಮಂಗಳೂರು ಇದರ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಹಾಗೂ ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯ ಕಾರ್ಯದರ್ಶಿಯಾಗಿದ್ದಾರೆ ಹಾಗೂ ರಾಜ್ಯಾದ್ಯಂತ ಕುರಾನ್ ಪ್ರವಚನ ಭಾಷಣಗಳ ಮುಖಾಂತರ ಹೆಸರುವಾಸಿಯಾಗಿದ್ದಾರೆ. ನಾನು ಜನಾಬ್ ಮೊಹಮ್ಮದ್ ಕುನ್ನಿ ಅವರನ್ನು ಅಧ್ಯಕ್ಷೀಯ ಭಾಷಣಕ್ಕಾಗಿ ಆಹ್ವಾನಿಸುತ್ತೇನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಪರಮದಯಾಮಯನು ಕರುಣಾನಿಧಿಯೂ ಆದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಬಹಳ ಉತ್ತಮವಾದ, ಅತ್ಯಂತ ಸಂದರ್ಭೋಚಿತವಾದ ಮಾತುಗಳನ್ನು, ಸಂದೇಶಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಿರುವ ಆದರಣೀಯ ಸ್ವಾಮೀಜಿಯವರೇ, ಇವತ್ತಿನ ಕಾರ್ಯಕ್ರಮದ ಅತ್ಯಂತ ಗೌರವಾನ್ವಿತ ಇಬ್ಬರು ಅತಿಥಿಗಳೇ, ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇದೆ. ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಇದು. ಯಾಕೆಂದರೆ ಇವತ್ತಿನ ಅತಿಥಿಗಳು ಒಬ್ಬರು ಗೌರವಾನ್ವಿತ ಸ್ವಾಮೀಜಿಯವರು, ಒಬ್ಬರು ಅತ್ಯಂತ ಗೌರವಾನ್ವಿತ ವಕೀಲರು, ಇನ್ನೊಬ್ಬರು ಬಹಳ ಗೌರವಾನ್ವಿತ ಡಾಕ್ಟರ್, ಸಮಾಜದಲ್ಲಿ ಅತಿ ಹೆಚ್ಚು ಪ್ರಭಾವಿಗಳಾಗಿರುವ, ಬೇರೆ ಬೇರೆ ರೀತಿಯಲ್ಲಿ ಸಮಾಜದ ಮೇಲೆ ಪ್ರಭಾವ ಇರುವ ಮತ್ತು ಸಮಾಜದ ಆಗುಹೋಗುಗಳ ಬಗ್ಗೆ ಬಹಳ ಸ್ಪಷ್ಟವಾದಂತಹ ನಿಲುವುಗಳಿರುವ ವ್ಯಕ್ತಿತ್ವಗಳು ನಮ್ಮ ಈ ವೇದಿಕೆಯಲ್ಲಿದ್ದಾರೆ ಮತ್ತು ಬಹಳ ಅಮೂಲ್ಯವಾದ ಸಂದೇಶಗಳನ್ನು ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅದರಿಂದ ಇನ್ನೊಂದು ಸುದೀರ್ಘ ಭಾಷಣದ ಅಗತ್ಯ ಇಲ್ಲ. ಸಹೋದರ ಸಹೋದರಿಯರೇ, ಈ ಕಾರ್ಯಕ್ರಮ ಒಂದು ಅಭಿಯಾನದ ಪ್ರಯುಕ್ತ ಹುಬ್ಬಳ್ಳಿಯಲ್ಲಿ ನಡೆಯುತ್ತಾ ಇದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಾನ್ ಚಾರಿತ್ರ್ಯವಂತ ಎಂಬ ಒಂದು ಅಭಿಯಾನವನ್ನು ಜಮಾತೆ ಇಸ್ಲಾಮಿ ಕನ್ನಡ ನಾಡಿನಾದ್ಯಂತ ನಡೆಸ್ತಾ ಇದೆ. ಈ ಅಭಿಯಾನದ ಮೂಲಕ ಪ್ರವಾದಿ ಮೊಹಮ್ಮದರ ಬದುಕು ಮತ್ತು ಸಂದೇಶಗಳನ್ನು ಕನ್ನಡ ಜನತೆಗೆ ತಿಳಿಸುವಂತಹ ಒಂದು ದೊಡ್ಡ ಪ್ರಯತ್ನವನ್ನು ಜಮಾತೆ ಇಸ್ಲಾಮಿ ನಡೆಸ್ತಾ ಇದೆ. ಯಾಕೆ ಈ ಸಂದೇಶದ ಅಗತ್ಯ ಇದೆ ಅಂತ ಕೇಳಿದರೆ, ನಮ್ಮ ಸಮಾಜದ ಬಗ್ಗೆ, ಸಮಾಜದಲ್ಲಿ ಕಮ್ಯುನಿಕೇಷನ್ ಕಡಿಮೆಯಾಗುತ್ತಿರುವ ಕಾಲ. ನಮ್ಮ ಸಮಾಜದ ಬಗ್ಗೆ ಹೇಳಲಾಗುವುದು ದೊಡ್ಡ ವಿರೋಧಾಭಾಸದ ಸಮಾಜ ಅಂತ. ಒಂದು ಕಡೆ ಶ್ರೀಮಂತಿಕೆ ವಿಪರೀತವಾಗಿ ಹೆಚ್ಚಾಗ್ತಾ ಇದೆ. ಶ್ರೀಮಂತಿಕೆ ವಿಪರೀತವಾಗಿ ಹೆಚ್ಚಾಗುವಾಗ ದರಿದ್ರರು ಹೆಚ್ಚಾಗುವುದು. ದುಡ್ಡು ಹೆಚ್ಚಾದಷ್ಟು ಬಡತನ ಕಡಿಮೆ ಆಗಬೇಕಿತ್ತಲ್ಲ. ಒಬ್ಬೊಬ್ಬ ಕಾರ್ಪೊರೇಟ್ ಶಕ್ತಿಯ ಕೈಯಲ್ಲಿ 10-15 ದೇಶಗಳ ಇನ್ಕಮ್ ಎಷ್ಟೋ ಒಂದೊಂದು ಕಾರ್ಪೊರೇಟ್ ಶಕ್ತಿಗಳ ಕೈಯಲ್ಲಿ. ವಿಪರೀತವಾಗಿ ದುಡ್ಡಿದೆ. ಆದರೆ ಶ್ರೀಮಂತಿಕೆ ಹೆಚ್ಚಾದಷ್ಟು ಜಗತ್ತಿನಲ್ಲಿ ಬಡವರ ಸಂಖ್ಯೆ ಹೆಚ್ಚಾಗು. ಕಮ್ಯುನಿಕೇಷನ್ ಹೆಚ್ಚಾದಷ್ಟು ಅಂತರ ಹೆಚ್ಚಾಗು. ಕಮ್ಯುನಿಕೇಷನ್ ಹೆಚ್ಚಾದಷ್ಟು ಅಂತರ ಕಡಿಮೆ ಆಗಬೇಕಿತ್ತಲ್ಲ ನಮ್ಮ ಮಧ್ಯೆ. ಯಾಕಂದರೆ ಕಮ್ಯುನಿಕೇಷನ್ ಇರುವುದು ನಿಮ್ಮ ಮಧ್ಯೆ ಅಂತರ ಸೃಷ್ಟಿಸಲಿಕ್ಕಲ್ಲ, ನಿಮ್ಮನ್ನು ಅಂತರ ಕಡಿಮೆ ಮಾಡಲಿಕ್ಕೆ. ನಾವೆಲ್ಲ ಹೆಚ್ಚು ಹತ್ತಿರ ಆಗಬೇಕಿತ್ತು. ಅಷ್ಟು ವ್ಯಾಪಕವಾದ ಕಮ್ಯುನಿಕೇಷನ್ ಇದೆ. ಆದರೆ ಕಮ್ಯುನಿಕೇಷನ್ನ ಮೂಲಕವೇ ನಾವು ವಿಭಜಿಸ್ತಾ ಇದ್ದೇವೆ. ಕಮ್ಯುನಿಕೇಷನ್ನ ಮೂಲಕವೇ ನಾವು ಇವತ್ತು ದೂರ ಆಗ್ತಾ ಇದ್ದೇವೆ. ಕಮ್ಯುನಿಕೇಷನ್ ವ್ಯಾಪಕವಾಗಿಯೂ ಅಂತರ ಹೆಚ್ಚಾಗುತ್ತಿರುವ ಕಾಲ. ವಿದ್ಯಾವಂತರು ಹೆಚ್ಚಾದಷ್ಟು ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದೆ ಸಮಾಜದಲ್ಲಿ. ಬಹಳ ವಿಚಿತ್ರ. ವಿದ್ಯಾವಂತರು ಹೆಚ್ಚಾದಷ್ಟು ಕಡಿಮೆ ಪಕ್ಷ ನಮ್ಮ ತಂದೆ ತಾಯಂದಿರಿಗಾದರೂ ನಮ್ಮಿಂದ ಸುಖ ಸಿಗಬೇಕಿತ್ತು. ಆದರೆ ವೃದ್ಧಾಶ್ರಮಗಳು ವಿದ್ಯಾವಂತರು ಹೆಚ್ಚಾದಷ್ಟು ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದೆ. ಕಳೆದ ವರ್ಷ ನಮ್ಮ ಬೆಳಗಾವಿನಲ್ಲಿ ಒಬ್ಬ ಮುದುಕನನ್ನು ಒಂದು ಲಾಡ್ಜಿನಲ್ಲಿ ತಂದು ಹಾಕಿ ಕೆಲಸದವ ಹೊರಟು ಹೋಗಿದ್ದಾನೆ. ಆ ವೃದ್ಧ ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ,
ಬ್ಯಾಂಕ್ ಆಫೀಸರ್, ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ಅವರು. ಏಕಾಂತ ರೂಮಿನಲ್ಲಿ ಯಾರೂ ಇಲ್ಲ, ರೋಗಿ, ಆಸ್ಪತ್ರೆಗೆ ದಾಖಲಿಸುವವರಿಲ್ಲ. ಹೇಗೋ ಪೊಲೀಸರಿಗೆ ಗೊತ್ತಾಗಿ ಆಸ್ಪತ್ರೆಗೆ ದಾಖಲಿಸ್ತಾರೆ. ಆಸ್ಪತ್ರೆಯಲ್ಲಿ ನರಳಿ ನರಳಿ ಒಂದು ದಿವಸ ಆ ಮನುಷ್ಯ ಸತ್ತು ಹೋದ. ಬ್ಯಾಂಕ್ ಮ್ಯಾನೇಜರ್, ರಿಟೈರ್ಡ್ ಬ್ಯಾಂಕ್ ಆಫೀಸರ್, ಯಾರೂ ಇಲ್ಲ. ರೋಗಿಯನ್ನು ನೋಡಿಕೊಳ್ಳಿಕ್ಕೂ ಯಾರೂ ಇಲ್ಲ, ಶವದ ಅಂತ್ಯಕ್ರಿಯೆ ನಡೆಸಲಿಕ್ಕೂ ಯಾರೂ ಇಲ್ಲ. ಪೊಲೀಸರು ಕಷ್ಟಪಟ್ಟು ಹುಡುಕಾಡಿದಾಗ ಗೊತ್ತಾಯಿತು, ಇಬ್ಬರು ಮಕ್ಕಳಿದ್ದಾರೆ, ಸೌತ್ ಆಫ್ರಿಕಾದಲ್ಲಿ ಬಹಳ ದೊಡ್ಡ ದೊಡ್ಡ ಉದ್ಯೋಗದಲ್ಲಿದ್ದಾರೆ, ಪ್ರತಿಷ್ಠಿತ ಮಕ್ಕಳು, 2 ಹೆಣ್ಣು ಮಕ್ಕಳು. ಹಾಗೆ ಪೊಲೀಸರೆಲ್ಲಿಂದಲೋ ನಂಬರ್ ಕಲೆಕ್ಟ್ ಮಾಡಿ ಈ ತಂದೆಯ ಮಗಳಿಗೆ ಫೋನ್ ಮಾಡ್ತಾರೆ, ನಿಮ್ಮ ಅಪ್ಪ ಸತ್ತು ಹೋಗಿದ್ದಾರೆ, ಮೃತ ಶರೀರ ಆಸ್ಪತ್ರೆಯ ಶವಾಗಾರದಲ್ಲಿದೆ. ಆ ಹೆಣ್ಣು ಮಗಳು ಪೊಲೀಸರಿಗೆ ಕೊಟ್ಟ ಉತ್ತರ, ನೀವು ಸುಮ್ಮನೆ ನಮಗೆ ಕಿರಿಕಿರಿ ಮಾಡಬೇಡಿ, ಸಾಧ್ಯ ಆದರೆ ನೀವೇನಾದರೂ ಮಾಡಿ, ಇಲ್ಲ ಅಂದರೆ ಶವವನ್ನು ತೆಗೆದು ಬಿಸಾಡಿ ಅಂತ ಹೇಳಿಬಿಡುತ್ತಾರೆ. ಸಹೋದರರೇ, ಇದು ಈ ಸಮಾಜದ ಒಂದು ಚಿತ್ರಣ. ನಮ್ಮ ಕಾಲದ ಬಗ್ಗೆ ಹೇಳಲಾಗುವುದು, ಇದು ಚಿನ್ನಕ್ಕೆ ಕೂಡ ತುಕ್ಕು ಹಿಡಿಯುವ ಕಾಲ. ಚಿನ್ನಕ್ಕೆ ತುಕ್ಕು ಹಿಡಿಯುವುದಿಲ್ಲ, ಹಿಡಿಬಾರ್ದಲ್ಲ. ಆದರೆ ಈ ಕಾಲದ ಬಗ್ಗೆ ಹೇಳಲಾಗುವುದು, ಇದು ಚಿನ್ನಕ್ಕೆ ಕೂಡ ತುಕ್ಕು ಹಿಡಿಯುವ ಕಾಲ. ಚಿನ್ನಕ್ಕೆ ತುಕ್ಕು ಹಿಡಿದ್ರೆ ಮತ್ತೆ ಕಬ್ಬಿಣದ ಪರಿಸ್ಥಿತಿ ಹೇಗಿರ್ಬೋದು? ಚಿನ್ನಕ್ಕೆ ತುಕ್ಕು ಹಿಡಿಯುವುದಾದರೆ ಮತ್ತೆ ಕಬ್ಬಿಣದ ಸ್ಥಿತಿ ಏನಿರ್ಬೋದು? ಅಂದರೆ ಚಿನ್ನಕ್ಕೆ ತುಕ್ಕು ಹಿಡಿಯುವುದಂದರೆ ಸಮಾಜದಲ್ಲಿ ಎಲ್ಲರೂ ಹಾಳಾಗುತ್ತಿರುವ ಕಾಲ. ವಿದ್ಯಾವಂತರು ಮತ್ತು ಅವಿದ್ಯಾವಂತರು ಎಂಬ ವ್ಯತ್ಯಾಸ ಇಲ್ಲದೆ, ಆಡಳಿತಗಾರರು ಮತ್ತು ಜನಸಾಮಾನ್ಯರು ಎಂಬ ವ್ಯತ್ಯಾಸ ಇಲ್ಲದೆ, ಧರ್ಮ ಇರುವವ ಮತ್ತು ಧರ್ಮ ಇಲ್ಲದವ ಎಂಬ ವ್ಯತ್ಯಾಸ ಇಲ್ಲದೆ, ಬಡವ ಮತ್ತು ಶ್ರೀಮಂತ ಎಂಬ ವ್ಯತ್ಯಾಸ ಇಲ್ಲದೆ, ಸಮಾಜದಲ್ಲಿ ಎಲ್ಲರ ಮನಸ್ಸುಗಳು ಹಾಳಾಗುತ್ತಿರುವ, ಕೆಟ್ಟು ಹೋಗುತ್ತಿರುವ ಕಾಲ. ಜಗತ್ತಿನ ಅತಿ ದೊಡ್ಡ ಸವಾಲು ಪೊಲ್ಯೂಷನ್ ಅಂತ ಹೇಳಲಾಗುತ್ತೆ. ಆಧುನಿಕ ಜಗತ್ತಿನ ಅತ್ಯಂತ ದೊಡ್ಡ ಸಮಸ್ಯೆ ಏನು? ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಪರಿಸರ ಮಾಲಿನ್ಯ. ಇದಿವತ್ತು ಅಂತಾರಾಷ್ಟ್ರೀಯ ಮಟ್ಟದ ಸವಾಲು. ಇಡೀ ಪೊಲ್ಯೂಷನ್ ಮನುಷ್ಯ ಕುಲವನ್ನು ನಾಶ ಮಾಡುತ್ತಾ ಇದೆ. ಆದರೆ ನಿಮಗೆ ಗೊತ್ತಿರಬೇಕು, ಈ ಎಲ್ಲ ಮಾಲಿನ್ಯಗಳಿಗಿಂತ ದೊಡ್ಡ ಮಾಲಿನ್ಯ ಮನುಷ್ಯನ ಮನಸ್ಸಿನ ಮಾಲಿನ್ಯ. ಮನುಷ್ಯನ ಮನಸ್ಸಿನ ಮಾಲಿನ್ಯ. ಮತ್ತು ಈ ಎಲ್ಲ ಮಾಲಿನ್ಯಗಳಿಗೆ ಕಾರಣವಾದ ಮನುಷ್ಯನ ಮನಸ್ಸು ಮಲಿನ ಆದದ್ದು. ವಾಯುವನ್ನು ಮಲಿನಗೊಳಿಸಿದುದರಲ್ಲಿ, ನೀರನ್ನು ಮಲಿನಗೊಳಿಸಿದುದರಲ್ಲಿ, ಪರಿಸರವನ್ನು ಮಲಿನಗೊಳಿಸಿದುದರಲ್ಲಿ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಯಾವ ಪಾತ್ರವಿಲ್ಲಲ್ಲ. ಇದೆಲ್ಲವನ್ನು ಹಾಳು ಮಾಡಿದ್ಯಾರು? ಮನುಷ್ಯನ ಮನಸ್ಸಿನ ಮಾಲಿನ್ಯ ಇದೆಲ್ಲವನ್ನೂ ಮಲಿನಗೊಳಿಸಿಬಿಟ್ಟಿದೆ. ಆದ್ದರಿಂದಲೇ ಮನುಷ್ಯನ ಮನಸ್ಸನ್ನು ನಿರ್ಮಲಗೊಳಿಸಬೇಕಾದ ದಾರಿಗಳೇನು ಎಂಬುದನ್ನು ಹುಡುಕುವ ಅಗತ್ಯ ಖಂಡಿತವಾಗಿಯೂ ಇದೆ. ಖಂಡಿತ ಇದೆ. ಮನುಷ್ಯ ಇವತ್ತು ಪಿಶಾಚಿ ಆಗ್ತಾ ಇದ್ದಾನೆ ಸಹೋದರರೇ. ಮೊನ್ನೆ ಪತ್ರಿಕೆಯಲ್ಲಿ ಓದಿದ್ದೆ ನಾನು, ಒಂದು ಫಸ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಕಲಿಯುವ ಹೆಣ್ಣು ಮಗಳ ಮೇಲೆ, 1ನೇ ಕ್ಲಾಸಿನಲ್ಲಿ ಕಲಿಯುವ ಹೆಣ್ಣು ಮಗಳ ಮೇಲೆ ಅದೇ ಕಾಲೇಜಿನ ಪ್ರಿನ್ಸಿಪಾಲ್, 55 ವಯಸ್ಸು ಪ್ರಾಯ ಅವನಿಗೆ, ಆ ಹೆಣ್ಣು ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಿಕ್ಕೆ ಪ್ರಯತ್ನ ಪಟ್ಟು ಆ ಹೆಣ್ಣು ಮಗಳು ವಿರೋಧಿಸಿದ ಕಾರಣಕ್ಕೆ ಆ ಹೆಣ್ಣು ಮಗಳನ್ನು ಅವ ಕೊಂದು ಬಿಟ್ಟ. ಇದೆಲ್ಲ ನಾನು ಮತ್ತು ನೀವು ಬದುಕುತ್ತಿರುವ ಸಮಾಜದಲ್ಲಿ ನಡೆಯುತ್ತಾ ಇದೆ. ಮನುಷ್ಯ ಪಿಶಾಚಿ ಆಗ್ತಾ ಇದ್ದ. ಮನುಷ್ಯ ಕೆಟ್ಟು ಹೋದರೆ, ಅವ ಮನುಷ್ಯತ್ವವನ್ನು ಕಳಕೊಂಡ್ರೆ ಅವ ಪ್ರಾಣಿಯಾಗುವುದಲ್ಲ, ಅವ ಪಿಶಾಚಿಯಾಗುವುದು. ಯಾಕೆಂದರೆ ಪ್ರಾಣಿಗಳು ಇಲ್ಲಿನ ತನಕ ಆಹಾರಕ್ಕಾಗಿ ಮಾತ್ರ ಅದು ಇನ್ನೊಂದು ಪ್ರಾಣಿಯನ್ನು ಕೊಲ್ತದೆ. ಹೊಟ್ಟೆ ತುಂಬಿದ ಮೇಲೆ ಒಂದು ಹುಲಿ ಅದರ ಎದುರಿನಲ್ಲಿ ಜಿಂಕೆ ಹೀಗೆ ಮಲಗಿದ್ರೂ ಅದು ಕೊಲ್ಲುವುದಿಲ್ಲ. ಕಾಡಿನಲ್ಲಿ ಯಾವುದೇ ಒಂದು ಪ್ರಾಣಿ ಹಸಿವು ಆದಾಗ ಮಾತ್ರ ಬೇರೊಂದು ಪ್ರಾಣಿಯನ್ನು ಬೇಟೆಯಾಡ್ತದೆ, ಸುಮ್ಮನೆ ಕೊಲ್ಲುವುದಂತ ಇಲ್ಲ. ಆದರೆ ಮನುಷ್ಯ ನೂರಾರು, ಸಾವಿರಾರು, ಲಕ್ಷಗಟ್ಟಲೆ ಮನುಷ್ಯರನ್ನು ಸುಮ್ಮನೆ ಕೊಂದು ಹಾಕ್ತಾ ಇದ್ದಾನಲ್ಲ. ನೀವು ಆಲೋಚಿಸಿ ನೋಡಿ, ಇವತ್ತಿನ ತನಕ ಕಾಡಿನಲ್ಲಿ
ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯ ಮೇಲೆ ರೇಪ್ ಮಾಡಿ ಆ ಪ್ರಾಣಿಯನ್ನು ಕೊಂದು ಹಾಕಿದ ಒಂದು ಘಟನೆ ಇವತ್ತಿನ ತನಕ ಕಾಡಿನಲ್ಲಿ ನಡೆಯಲಿಲ್ಲ. ಸಾಮೂಹಿಕವಾಗಿ ಪ್ರಾಣಿಗಳು ಒಂದು ಪ್ರಾಣಿಯ ಮೇಲೆ ರೇಪ್ ಮಾಡಿ ಆ ಪ್ರಾಣಿಯನ್ನು ಕೊಂದು ಹಾಕಿದ ಒಂದು ಘಟನೆ ಇಲ್ಲಿನ ತನಕ ಕಾಡಿನಲ್ಲಿ ನಡೆಯಲಿಲ್ಲ. ನಾಡಿನಲ್ಲಿ LKG ಕಲಿಯುವ ಹೆಣ್ಣು ಮಕ್ಕಳ ಮೇಲೆ, 60 ವರ್ಷ ಪ್ರಾಯ ಮೀರಿದ ವೃದ್ಧೆಯರ ಮೇಲೆ ಕೂಡ ಅತ್ಯಾಚಾರ ನಡೆಯುವುದು ಮಾತ್ರ ಅಲ್ಲ, ಸಾಮೂಹಿಕ ಅತ್ಯಾಚಾರ ಮಾಡಿ ಕೊಂದು ಹಾಕ್ತಾ ಇದ್ದಾನೆ ಮನುಷ್ಯ. ಮನುಷ್ಯ ಕೆಟ್ಟು ಹೋದರೆ ಅವ ಪ್ರಾಣಿಯಾಗುವುದಲ್ಲ, ಅವ ಪಿಶಾಚಿಯಾಗ್ತಾನೆ. ಈ ಪೈಶಾಚಿಕತೆಯಿಂದ ಹೊರಗೆ ತರಲಿಕ್ಕೆ ದಾರಿಗಳೇನು ಎಂಬುದು ಖಂಡಿತ ನಾವು ಹುಡುಕಬೇಕಾದ ವಿಷಯ. ಈ ಮಲಿನಗೊಂಡ ಮನಸ್ಸುಗಳನ್ನು ಸ್ವಚ್ಛಗೊಳಿಸಲು ದಾರಿಗಳೇನು ಅಂತ ನೀವು ಹುಡುಕಾಡಿದರೆ ಶಿಕ್ಷಣದ ಕೊರತೆ ಇಲ್ಲ. ಶಿಕ್ಷಣದಲ್ಲಿ ರೆವಲ್ಯೂಷನ್ ಆಗಿದೆ, ವಿಸ್ಫೋಟ ಆಗಿದೆ ಶಿಕ್ಷಣದ. ಯಾರೋ ಒಬ್ಬ ಬುದ್ಧಿಜೀವಿ ಹೇಳಿದ್ದ, ಒಂದು ಶಾಲೆ ಓಪನ್ ಮಾಡಿದರೆ 2 ಜೈಲುಗಳನ್ನು ಬಂದ್ ಮಾಡಬಹುದು ಅಂತ. ಇವತ್ತು ಒಂದು ಶಾಲೆ ಓಪನ್ ಮಾಡಿದರೆ ಒಂದು ಜೈಲು ಕೂಡ ಓಪನ್ ಮಾಡಬೇಕಾಗ್ತದೆ. ಅಂತಹ ಸ್ಥಿತಿ ನಮ್ಮದು. ಯಾಕೆಂದರೆ ಸಮಾಜವನ್ನು ಹಾಳು ಮಾಡ್ತಾ ಇರುವವರು ಅವಿದ್ಯಾವಂತರಲ್ಲ. ಸಮಾಜದಲ್ಲಿರುವ ಭ್ರಷ್ಟಾಚಾರಿಗಳೆಲ್ಲ ಯಾರು? ಅವಿದ್ಯಾವಂತರಲ್ಲ. ಒಬ್ಬ ಹಳ್ಳಿಯ ರೈತ ಭ್ರಷ್ಟಾಚಾರ ಮಾಡಲೇ ಇಲ್ಲ. ಹಳ್ಳಿಯ ರೈತ ಜನರ ಮನಸ್ಸುಗಳನ್ನು ಒಡೆಯುವ ಕೆಲಸ ಮಾಡ್ತಾ ಇಲ್ಲ. ನಮ್ಮ ವಕೀಲರು ಹೇಳಿದ್ರಲ್ಲ ಎಷ್ಟು ಸುಂದರವಾಗಿ ಮನುಷ್ಯನನ್ನು ವಿಭಜಿಸುವ ರಾಜಕೀಯ ತಂತ್ರಗಳ ಬಗ್ಗೆ. ಹಳ್ಳಿಯ ರೈತ ಕೆಲಸ ಮಾಡ್ತಾ ಇಲ್ಲ. ಎಲ್ಲರೂ ವಿದ್ಯಾವಂತರೇ ಎಲ್ಲರನ್ನು ಮಾಡ್ತಾ ಇರು. ಆದ್ದರಿಂದ ವಿದ್ಯೆಯ ಸಮಸ್ಯೆ ಅಲ್ಲ ಇರುವುದು, ಅದರಾಚೆ ವ್ಯಾಲ್ಯೂಸ್ಗಳನ್ನು ಕಳ್ಕೊಂಡವರು, ಮೌಲ್ಯಗಳಿಲ್ಲದ ಒಂದು ಸಮಾಜ ನಮ್ಮ. ವ್ಯಾಲ್ಯೂಸ್ಗಳೆಲ್ಲಿದೆ? ವ್ಯಾಲ್ಯೂಸ್ಗಳು ಬೇಕಾದರೆ ನೀವು ವಿವೇಕಾನಂದರನ್ನು ಅಧ್ಯಯನ ನಡೆಸಬೇಕು. ವ್ಯಾಲ್ಯೂಸ್ಗಳು ಬೇಕಾದರೆ ಬಸವಣ್ಣನವರನ್ನು ನೀವು ತಿಳಿಯಬೇಕು, ನಾರಾಯಣ ಗುರುಗಳನ್ನು, ಪ್ರವಾದಿ ಮೊಹಮ್ಮದರನ್ನು. ವ್ಯಾಲ್ಯೂಸ್ಗಳಿಗೆ ನೀವು ಆ ಕಡೆ ತಿರುಗಬೇಕು. ಅವರು ಜಗತ್ತಿಗೆ ತೋರಿಸಿಕೊಟ್ಟ ವ್ಯಾಲ್ಯೂಸ್ಗಳ ಹೊರತು ಮನುಷ್ಯನನ್ನು ಸರಿಪಡಿಸಲಿಕ್ಕೆ ಬೇರೆ ಯಾವ ದಾರಿಗಳು ಇಲ್ಲ. ಆದ್ದರಿಂದಲೇ ಈ ಸಮಾಜದಲ್ಲಿ ನಮ್ಮ ಯುವಕರಿಗೆ, ನಮ್ಮ ಮಕ್ಕಳಿಗೆ ನಾವು ಹೆಚ್ಚು ಹೆಚ್ಚು ಪ್ರವಾದಿ ಮೊಹಮ್ಮದರ ಬಗ್ಗೆ ಹೇಳಿಕೊಡಬೇಕು, ಬಸವಣ್ಣನವರ ಬಗ್ಗೆ ಹೇಳಿಕೊಡಬೇಕು, ನಾರಾಯಣ ಗುರುಗಳ ಚಿಂತನೆಗಳನ್ನು ಹೇಳಬೇಕು. ಎಲ್ಲರೂ ಒಟ್ಟಿಗೆ ಸೇರಬೇಕು. ನೀನು ಅಲ್ಲಿಗೆ ಹೋಗಬಾರ್ದು, ನಾನು ಇಲ್ಲಿಗೆ ಹೋಗಬಾರ್ದು ಅಂತ ಪ್ಲಾನಿಂಗ್ ಮಾಡ್ತಾ ಇದ್ದರೆ ಸರ್ವನಾಶ ಆಗ್ತೇವೆ ನಾವೆಲ್ಲ. ಎಲ್ಲರೂ ಹೋಗಬೇಕು. ಬಸವಣ್ಣನವರದ್ದು ಕೇಳಲಿಕ್ಕೆ ಮುಸ್ಲಿಮ್ಸ್ ಎಲ್ಲ ಹೋಗಬೇಕು, ನಾರಾಯಣ ಗುರುಗಳ ಚಿಂತನೆಗಳನ್ನು ಕೇಳಲಿಕ್ಕೆ ಮುಸ್ಲಿಮರೆಲ್ಲ ಹೋಗಬೇಕು. ನೀವು ಕರಿಬೇಕು, ನಾವು ಹೋಗಬೇಕು. ಪ್ರವಾದಿ ಮೊಹಮ್ಮದರನ್ನು ತಿಳಿಲಿಕ್ಕೆ ನೀವೆಲ್ಲ ಬರಬೇಕು. ಹೀಗೆ ಉದಾತ್ತವಾದ ಸಂದೇಶಗಳ ಮೂಲಕ ಒಂದು ಸಮಾಜಕ್ಕೆ ದಾರಿ ತೋರಿಸಬೇಕಾದ ಅಗತ್ಯ ಇದೆ. ಆ ಉದ್ದೇಶದೊಂದಿಗೆ ಜಮಾಅತೆ ಇಸ್ಲಾಮಿ ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರುವುದು. ಸಹೋದರ ಸಹೋದರಿಯರೇ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿನಲ್ಲಿ ಎಲ್ಲ ಕಾಲಗಳಿಗೂ ಮಾದರಿಯೋಗ್ಯವಾದ ಒಂದು ಸಮಾಜವನ್ನು ಕಟ್ಟಿ ಬೆಳೆಸ್ತಾರೆ. ಯಾವುದನ್ನೆಲ್ಲ ಮನುಷ್ಯ ಒಳಿತು ಅಂತ ತಿಳಿಯುತ್ತಾನೋ ಆ ಎಲ್ಲ ಒಳಿತುಗಳು ಇದ್ದ ಸಮಾಜ. ಯಾವುದನ್ನೆಲ್ಲ ಮನುಷ್ಯ ಕೆಡುಕು ಅಂತ ತಿಳಿಯುತ್ತಾನೋ ಆ ಎಲ್ಲ ಕೆಡುಕುಗಳಿಂದ ಮುಕ್ತವಾದ ಸಮಾಜ. ಪ್ರವಾದಿ ಮೊಹಮ್ಮದರು ಯುದ್ಧ ಮಾಡಲಿಲ್ಲ ಅಂತ ನೀವು ಕೇಳ್ಬೋದು, ಮಾಡಿದ್ದಾರೆ. ಯುದ್ಧ ಎಂಬುದು ಎಲ್ಲ ನಾಗರಿಕತೆಯಲ್ಲೂ ಬಹಳ ಪ್ರಮುಖವಾದ ಭಾಗ. ಯುದ್ಧದ ಪ್ರಸ್ತಾಪ ಇಲ್ಲದ ಒಂದೇ ಒಂದು ಧಾರ್ಮಿಕ ಗ್ರಂಥ ಜಗತ್ತಿನಲ್ಲಿಲ್ಲ. ಎಲ್ಲ ಧಾರ್ಮಿಕ ಗ್ರಂಥಗಳಲ್ಲೂ ಯುದ್ಧದ ಪ್ರಸ್ತಾಪ ಇದೆ. ಯಾಕೆಂದರೆ ಯುದ್ಧ ಎಂಬುದು ಎಲ್ಲ ನಾಗರಿಕತೆಯ ಅವಿಭಾಜ್ಯವಾದ ಅಂಗ. ಪ್ರವಾದಿ ಮೊಹಮ್ಮದರು ತನ್ನ ಬದುಕಿನಲ್ಲಿ ಧರ್ಮ ಪ್ರಚಾರಕ್ಕಾಗಿ ಅಥವಾ ಸಾಮ್ರಾಜ್ಯ ವಿಸ್ತರಣೆಗಾಗಿ ಒಂದು ಯುದ್ಧವನ್ನು ಮಾಡಲಿಲ್ಲ. ಮತ್ತೆ ಯಾಕೆ ಪ್ರವಾದಿ ಮೊಹಮ್ಮದರು ಯುದ್ಧ ಮಾಡಿರುವುದು? ಪ್ರವಾದಿ ಮೊಹಮ್ಮದರು ಮದೀನಾದ ಆಡಳಿತಗಾರ. ಒಬ್ಬ ಆಡಳಿತಗಾರನ ಅತ್ಯಂತ ಪ್ರಾಥಮಿಕವಾದ ಹೊಣೆಗಾರಿಕೆ ಲಾ ಆ್ಯಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು. ಬಹಳ ಪ್ರಮುಖವಾದ ಕೆಲಸ. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕಾಗಿ, ಕಾನೂನು ಮತ್ತು ಸುವ್ಯವಸ್ಥೆ ಹಾಳಾಗುವಾಗ ಅದನ್ನು ತಡೆಯುವುದಕ್ಕಾಗಿ ಯುದ್ಧ ಮಾಡಬೇಕಾದ ಸಂದರ್ಭ ಬಂದಿದೆ ಪ್ರವಾದಿ ಮೊಹಮ್ಮದರ ಬದುಕಿನಲ್ಲಿ. ಆದ್ದರಿಂದ ಅವರ ಬದುಕಿನಲ್ಲಿ ಕೆಲವು ಯುದ್ಧಗಳೆಲ್ಲ ನಡೆದಿದೆ. ಅದೆಲ್ಲ ಬೇರೆ ನಾವು ಓದಬೇಕಾದ, ತಿಳಿಯಬೇಕಾದ ವಿಷಯಗಳು.
ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡಲಿಕ್ಕೆ ಸಮಯ ಇಲ್ಲ. ಪ್ರವಾದಿ ಮೊಹಮ್ಮದರು ಕಟ್ಟಿ ಬೆಳೆಸಿದ ಒಂದು ಸಮಾಜ, ಅದು ಮನುಷ್ಯನಿಗೆ ಘನತೆ ಮತ್ತು ಗೌರವ ಇದ್ದ ಸಮಾಜ. 6ನೇ ಶತಮಾನ ಅದು, ಇವತ್ತಿನ ಹಾಗೆ 21ನೇ ಶತಮಾನ ಅಲ್ಲ. ಮನುಷ್ಯನಿಗೆ ಘನತೆ, ಗೌರವ ಮತ್ತು ಸ್ವಾಭಿಮಾನ ಇದ್ದ ಸಮಾಜ. ಮನುಷ್ಯರೆಲ್ಲರೂ ಸಮಾನರು ಎಂದು ಕಲಿಸಿಕೊಟ್ಟ ಸಮಾಜ. ಅಲ್ಲಿ ಎಲ್ಲರೂ ಸಮಾನರು ಎಂಬುದು ಭಾಷಣದ ಸಬ್ಜೆಕ್ಟ್ ಆಗಿರಲಿಲ್ಲ, ಅದು ಆ ಸಾಮ್ರಾಜ್ಯದ ನಿಯಮ ಆಗಿತ್ತು. ನೀವೆಲ್ಲರೂ ಸಮಾನರು. ಪವಿತ್ರ ಕುರ್ಆನ್ನಲ್ಲಿ ಕ್ರೈಮಿನ ಬ್ಯಾಕ್ಗ್ರೌಂಡ್ ಯಾವುದು ಅಂತ ಹೇಳಲಾಗಿದೆ. ಪೈಶಾಚಿಕತೆಯ ಅಡಿಪಾಯ ಯಾವುದು ಅಂತ ಹೇಳುವಾಗ ಕುರ್ಆನ್ ಹೇಳುವುದು ಕ್ರೈಮಿನ ಬ್ಯಾಕ್ಗ್ರೌಂಡ್ ಜನಾಂಗೀಯತೆ ಅಂತ. ಅನ ಖೈರು ಮಿನ್ಹು ಎಂಬ ಒಂದು ಮಾನಸಿಕತೆ ಇದೆ. ನಿನಗಿಂತ ನಾನು ಶ್ರೇಷ್ಠ, ನಿನಗಿಂತ ನಾನು ಶ್ರೇಷ್ಠ. ಇದು ಎಲ್ಲ ಕ್ರೈಮಿನ ಬ್ಯಾಕ್ಗ್ರೌಂಡ್ ಅಂತ ಕುರ್ಆನ್ ವಿವರಿಸ್ತದೆ. ಅನ ಖೈರು ಮಿನ್ಹು, ನಿನಗಿಂತ ನಾನು ಶ್ರೇಷ್ಠ, ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮ ಶ್ರೇಷ್ಠ, ನಿನ್ನ ಆರಾಧನಾಲಯಕ್ಕಿಂತ ನನ್ನ ಆರಾಧನಾಲಯ ಶ್ರೇಷ್ಠ, ನಿನ್ನ ಹಬ್ಬಕ್ಕಿಂತ ನನ್ನ ಹಬ್ಬ ಶ್ರೇಷ್ಠ. ಯಾಕೆ ಜಗತ್ತಿನಲ್ಲಿ ಯುದ್ಧಗಳು ನಡೆಯುತ್ತಾ ಇದೆ? ರಕ್ತಪಾತ, ಅನ್ಯಾಯ, ಕ್ರೌರ್ಯ ಯಾಕೆ ನಡೆಯುತ್ತಾ ಇದೆ? ಒಂದೇ ಕಾರಣ, ಅದೇನೆಂದರೆ ಅನ ಖೈರು ಮಿನ್ಹು, ನಿನಗಿಂತ ನಾನು ಶ್ರೇಷ್ಠ. ಇವತ್ತಿಗೂ ಜಗತ್ತಿನಲ್ಲಿ ಮನುಷ್ಯರ ಜೀವಕ್ಕೆ ಸಮಾನವಾದ ಬೆಲೆ ಇದೆ ಎಂಬುದನ್ನು ಒಪ್ಪಿಕೊಳ್ಳಿಕ್ಕೆ ಇವತ್ತಿಗೂ ಜಗತ್ತಿಗೆ ಸಾಧ್ಯ ಆಗಲಿಲ್ಲಲ್ಲ. ಅಮೆರಿಕಾದವನಿಗೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ? ಅಮೆರಿಕಾದ ಒಬ್ಬ ಪ್ರಜೆಗೆ ಜೀವಕ್ಕೆ ಎಷ್ಟು ಬೆಲೆ ಇದೆಯೋ ಆಫ್ರಿಕಾದವನ ಜೀವಕ್ಕೂ ಅಷ್ಟೇ ಬೆಲೆ ಇದೆ ಅಂತ ಒಪ್ಪಿಕೊಳ್ಳಿಕ್ಕೆ? ಒಬ್ಬ ಕಾರ್ಪೊರೇಟ್ ವ್ಯಕ್ತಿಯ ಜೀವಕ್ಕೆ ಎಷ್ಟು ಬೆಲೆ ಇದೆಯೋ ಒಬ್ಬ ಕೂಲಿ ಕಾರ್ಮಿಕನ ಜೀವಕ್ಕೂ ಅಷ್ಟೇ ಬೆಲೆ ಇದೆ ಎಂಬುದನ್ನು ಒಪ್ಪಿಕೊಳ್ಳಿಕ್ಕೆ ಇವತ್ತಿಗೂ ಜಗತ್ತಿಗೆ ಸಾಧ್ಯ ಇಲ್ಲ. ಪ್ರವಾದಿ ಮೊಹಮ್ಮದರು 6ನೇ ಶತಮಾನದಲ್ಲಿ ಕಲಿಸಿಕೊಟ್ಟದ್ದು ಅನ್ನಾಸು ಸವಾಸಿಯುನ್ ಕ ಅಶ್ನಾನಿಲ್ ಮುಷ್ತ, ಬಾಚಣಿಗೆಯ ಹಲ್ಲುಗಳಂತೆ ಮನುಷ್ಯರೆಲ್ಲರೂ ಸಮಾನರು. ನೀವು ತಲೆಬಾಚುವ ಬಾಚಣಿಗೆಯಲ್ಲಿ ಅದರ ಒಂದು ಹಲ್ಲು ಮೇಲು ಒಂದು ಕೀಳು ಅಂತ ಇಲ್ಲಲ್ಲ. ಕ ಅಶ್ನಾನಿಲ್ ಮುಷ್ತ್, ಬಾಚಣಿಗೆಯ ಹಲ್ಲುಗಳಂತೆ ಮನುಷ್ಯರೆಲ್ಲರೂ ಸಮಾನರು. ಹೀಗೆ ಡಿಸ್ಕ್ರಿಮಿನೇಷನ್ ಇಲ್ಲದ, ಯಾರು ಯಾರಿಗಿಂತಲೂ ಶ್ರೇಷ್ಠರಲ್ಲ, ಯಾರು ಯಾರಿಗಿಂತಲೂ ಕನಿಷ್ಠರಲ್ಲ, ನೀವೆಲ್ಲರೂ ಗೌರವಾರ್ಹರು. ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಘನತೆ ಇದೆ, ಗೌರವ ಇದೆ. ದೇವ ನಿಮ್ಮನ್ನು ಗೌರವಿಸಿದ್ದಾನೆ ಎಂಬ ತತ್ವವನ್ನು ಜಗತ್ತಿಗೆ ಹೇಳಿಕೊಟ್ಟದ್ದು ಮಾತ್ರ ಅಲ್ಲ, ಆ ಸಮಾಜವನ್ನು ಅವರು ಕಟ್ಟಿ ಬೆಳೆಸ್ತಾರೆ. ಇತಿಹಾಸದಲ್ಲಿ ಮದ್ಯಪಾನದಿಂದ ಮುಕ್ತವಾದ ಒಂದು ಸಮಾಜವನ್ನು, ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ್ದು ಪ್ರವಾದಿ ಮೊಹಮ್ಮದರು ಮಾತ್ರ. ಮದ್ಯಪಾನ ಮುಕ್ತವಾದ ಸಮಾಜ. ಇತ್ತೀಚೆಗೆ ಪತ್ರಿಕೆಯಲ್ಲಿ ಒಂದು ವರದಿ ಓದಿದ್ದೆ ನಾನು. ನಮ್ಮ ಸಮಾಜ ಹೇಗಿದೆ ಅಂದರೆ, ಒಬ್ಬ ಅಪ್ಪ, ಒಬ್ಬ ತಂದೆ ಧಾರ್ಮಿಕ ಗುರುಗಳ ಬಳಿ ಹೋಗಿ ಒಂದು ಅಭಿಪ್ರಾಯ ಕೇಳುತ್ತಾನೆ. ಅಭಿಪ್ರಾಯ ಏನೆಂದರೆ, ನನ್ನ ಮಗ ಸತ್ತು ಹೋಗಲಿ ಎಂದು ನಾನು ದೇವರೊಂದಿಗೆ ಪ್ರಾರ್ಥಿಸುವುದಾದರೆ ಅದು ಅಪರಾಧ ಆಗಬಹುದು ಅಂತ ಒಬ್ಬ ಅಪ್ಪ ಕೇಳುವ ಪ್ರಶ್ನೆ. ಜಗತ್ತಿನಲ್ಲಿ ಯಾವ ಅಪ್ಪನು ನನ್ನ ಮಗ ಸತ್ತು ಹೋಗಲಿ ಅಂತ ಬಯಸುವ ಅಪ್ಪ ಅಥವಾ ಅಮ್ಮ ಇರಲಿಕ್ಕೆ ಸಾಧ್ಯವೇ ಇಲ್ಲಲ್ಲ. ಆದರೆ ಒಬ್ಬ ತಂದೆ ಒಬ್ಬ ಧಾರ್ಮಿಕ ಗುರುವಿನ ಬಳಿ ಹೋಗಿ ಕೇಳ್ತಾರೆ, ನನ್ನ ಮಗ ಸತ್ತು ಹೋಗಲಿ ಎಂದು ನಾನು ದೇವರೊಂದಿಗೆ ಪ್ರಾರ್ಥಿಸುವುದಾದರೆ ಅದು ಅಪರಾಧ ಆಗಬಹುದಾ? ಆ ಅಪ್ಪ ಹೇಳಿದ, ನನ್ನ ಮಗ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಬಿಟ್ಟಿದ್ದಾನೆ, ಅವನು ಒಂದು ಮಾರಕವಾದ ರೋಗದಿಂದ ಮನೆಯಲ್ಲಿ ಮಲಗಿದ್ದರೆ ನಾವು ಅವನನ್ನು ಶುಶ್ರೂಷೆ ಮಾಡ್ತಾ ಇದ್ದೆವು ಪ್ರೀತಿಯಿಂದ. ಆದರೆ ಡ್ರಗ್ಸಿಗೆ ಅಡಿಕ್ಟ್ ಆಗಿ ನಮ್ಮ ಮಾನ ಮತ್ತು ಮರ್ಯಾದೆಯನ್ನು ಆ ಮಗ ತೆಗೆದು ಹಾಕಿದ್ದಾನೆ. ಹೊರಗೆಲ್ಲೂ ಹೋಗುವಂತಿಲ್ಲ, ಸಂಬಂಧಿಕರ ಮದುವೆಯಲ್ಲಿ ಭಾಗವಹಿಸುವಂತಿಲ್ಲ. ಆದ್ದರಿಂದ ನನ್ನ ಮಗ ಒಮ್ಮೆ ಸತ್ತು ಹೋಗಲಿ ಎಂದು ನಾನು ದೇವರೊಂದಿಗೆ ಪ್ರಾರ್ಥಿಸುವುದಾದರೆ ಅದು ಅಪರಾಧ ಆಗಬಹುದಾ ಅಂತ ಒಬ್ಬ ಅಸಹಾಯಕ ತಂದೆ ಅಭಿಪ್ರಾಯ ಕೇಳ್ತಾರೆ. ಇತ್ತೀಚೆಗೆ ಒಬ್ಬಳು ತಾಯಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡು. ಇದು ಕೂಡ ನಾ ಯಾವುದು ಕಥೆ ಹೇಳ್ತಾ ಇಲ್ಲ, ನಡೆದ ಘಟನೆ. ಒಬ್ಬ ಅಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡುವುದು. ಕಂಪ್ಲೇಂಟ್ ಏನು? ನನ್ನ ಮಗ ನನ್ನ ಮೇಲೆ ರೇಪ್ ಮಾಡ್ತಾ ಇದ್ದಾನೆ ಅಂತ. ನನ್ನ ಮಗ ನನ್ನ ಮೇಲೆ ರೇಪ್ ಮಾಡ್ತಾನೆ, ಅವ ಅಮಲು ಪದಾರ್ಥದ ವ್ಯಸನಿ,
ಅಷ್ಟು ಮಾತ್ರ ಅಲ್ಲ, ಆ ಮಹಿಳೆ ಕೊಟ್ಟ ಕಂಪ್ಲೇಂಟ್, ನನ್ನ ಮಗ ನನ್ನ ಮೇಲೆ ರೇಪ್ ಮಾಡುವಾಗ ನನ್ನ ಪತಿ ಅಂದರೆ ಇವನ ಅಪ್ಪ ಅವನು ಮಗನಿಗೆ ಸಪೋರ್ಟ್ ಮಾಡ್ತಾನೆ ಅಂತ. ಯಾಕಂದ್ರೆ ಅವನು ಕೂಡ ಒಬ್ಬ ಮದ್ಯಪಾನಿ. ಸಹೋದರಿ, ಇದೆಲ್ಲ ಸಮಾಜದ ಸ್ಥಿತಿ. ನಮ್ಮ ದೇಶದ ಬಗ್ಗೆ ಹೇಳಲಾಗುತ್ತದೆ, ನಮ್ಮ ದೇಶದಲ್ಲಿ ಡ್ರಗ್ಸ್ಗೆ ಅಡಿಕ್ಟ್ ಆಗುವವರ ಪ್ರಾಯ ಆವರೇಜ್ ವಯಸ್ಸು 11 ವರ್ಷ ಅಂತ. 11 ವರ್ಷದ ಮಕ್ಕಳು ಡ್ರಗ್ಸ್ಗೆ ಬಲಿಯಾಗ್ತಾ ಇದೆ. ನಾವಿದರ ಬಗ್ಗೆ ಎಲ್ಲ ಚರ್ಚೆ ಮಾಡುವುದಿಲ್ಲಲ್ಲ. ನಮಗೆ ಚರ್ಚೆ ಮಾಡಲಿಕ್ಕೆ ಬೇರೆ ವಿಷಯ ಇದೆ, ಹಿಂದೂ ಬೇರೆ ಮುಸ್ಲಿಂ ಬೇರೆ, ಹೀಗೆ ವಿಭಜನೆ ಮಾಡಲಿಕ್ಕೆ, ದ್ವೇಷ ಉಂಟು ಮಾಡಲಿಕ್ಕೆ, ಜನರನ್ನು ಪರಸ್ಪರ ದ್ವೇಷಿಸಲಿಕ್ಕೆ. ಅದರ ಹೊರತು ಮೂಲ ಸಮಸ್ಯೆಗಳ ಬಗ್ಗೆ ನಾವೆಲ್ಲೂ ಮಾತಾಡುವುದಿಲ್ಲ, ಮೂಲ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡುವುದಿಲ್ಲ. ದಾರಿ ತಪ್ಪುತ್ತಿರುವ ಯುವ ಜನತೆಯ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ ನಮಗೆ ಯಾವ ಕಾಳಜಿಯೂ ಇಲ್ಲ ಸಹೋದರ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 6ನೇ ಶತಮಾನದಲ್ಲಿ ಕಲಿಸಿಕೊಟ್ರು, ಇಜ್ತನಿಬುಲ್ ಖಮ್ರ, ಅಮಲು ಪದಾರ್ಥ ಉಪಯೋಗಿಸಬೇಡಿ, ಫಇನ್ನಹಾ ಮಿಫ್ತಾಹು ಕುಲ್ಲು ಶರ್, ಅದೆಲ್ಲ ಕೆಡುಕುಗಳ ಕೀಲಿಕೈ. ಇಜ್ತನಿಬುಲ್ ಖಮ್ರ ಫಇನ್ನಹಾ ಉಮ್ಮುಲ್ ಖಬಾಯಿಸ್, ಮದ್ಯಪಾನ ಅಮಲು ಪದಾರ್ಥದಿಂದ ದೂರ ಇರಿ, ಅದು ಎಲ್ಲ ಕೆಡುಕುಗಳ ಅಮ್ಮ, ಅದು ನಿಮ್ಮಿಂದ ಎಲ್ಲ ಕೆಡುಕುಗಳನ್ನು ಮಾಡಿಸ್ತದೆ, ಆದ್ದರಿಂದ ದೂರ ಇರಿ ನೀವು, ನಿಷಿದ್ಧ. 6ನೇ ಶತಮಾನದಲ್ಲಿ ಆ ಸಂದೇಶವನ್ನು ಜಗತ್ತಿಗೆ ಕಲಿಸಿಕೊಟ್ಟದ್ದು ಮಾತ್ರ ಅಲ್ಲ, ಮದ್ಯದಿಂದ ಮುಕ್ತವಾದ ಸಮಾಜವನ್ನು ಅವರು ಕಟ್ಟಿ ಬೆಳೆಸ್ತಾರೆ. ಮಹಿಳೆಗೆ ಘನತೆ ಮತ್ತು ಗೌರವ ಇದ್ದ ಸಮಾಜ. ಮಹಿಳೆಗೆ ಹೇಗೆ ಗೌರವ ಸಿಗ್ತದೆ? ಇವತ್ತಿಗೂ ಸಮಾಜದಲ್ಲಿ ಮಹಿಳೆ ಸುರಕ್ಷಿತಳಲ್ಲ. ಫೆಮಿನಿಸಂನ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಫೆಮಿನಿಸಂ, ಮಹಿಳೆಯರಿಗೆ ಸಮಾನತೆ ಬೇಕು ಅಂತ ಮಾತಾಡ್ತಾ ಇದ್ದೇವೆ. ಎಲ್ಲಿ ಫೆಮಿನಿಸಂ ಹೆಚ್ಚು ವ್ಯಾಪಕವಾಗಿತ್ತೋ ಅಲ್ಲಿಂದಲೇ ಮೀಟು ಎಂಬ ಕ್ಯಾಂಪೇನ್ ಆರಂಭ ಆದದ್ದು. ಫೆಮಿನಿಸಂ ಹೆಚ್ಚು ಚಾಲ್ತಿಯಲ್ಲಿದ್ದದ್ದು ಕಲೆ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಮೀಟು ಎಂಬ ಅಭಿಯಾನ, ಹೆಣ್ಣಿನ ರೋದನ ಕೇಳಿ ಬರುತ್ತಿರುವುದು ಅದೇ ಕ್ಷೇತ್ರದಿಂದ. ಅಂದರೆ ಹೆಣ್ಣು ಯಾರು ಅಂತ ಇನ್ನೂ ಸಮಾಜಕ್ಕೆ ಅರ್ಥ ಆಗಲಿಲ್ಲ. 6ನೇ ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದರು ಹೆಣ್ಣು ಮಕ್ಕಳ ಗೌರವದ ಬಗ್ಗೆ ಮಾತಾಡಿದ್ದು, ಅವರ ಬಗ್ಗೆ ನಿಮ್ಮ ದೃಷ್ಟಿಕೋನ ಬದಲಾಗಬೇಕು. ನನಗೆ ಗೌರವ ಇರುವಂತೆ, ನನಗೆ ಘನತೆ ಇರುವಂತೆ, ನನಗೆ ಸ್ವಾತಂತ್ರ್ಯ ಇರುವಂತೆ ಹೆಣ್ಣಿಗೂ ಗೌರವ ಇದೆ, ಅವಳಿಗೂ ಗೌರವ ಇದೆ. ಅವಳು ಪುರುಷನಿಗೆ ಸುಖ ಕೊಡುವ ವಸ್ತು ಅಲ್ಲ. ಆಧುನಿಕ ಜಗತ್ತಿನಲ್ಲಿ ಇವತ್ತಿಗೂ ಹೆಣ್ಣಿನ ಬಗ್ಗೆ ಇರುವ ನಿಲುವು ಅವಳು ಪುರುಷನಿಗೆ ಸುಖ ಕೊಡುವ ವಸ್ತು ಎಂಬುದು ಮಾತ್ರ. ಆದ್ದರಿಂದಲೇ ಇಷ್ಟೆಲ್ಲ ಕಾನೂನುಗಳಿರುವಾಗಲೂ ಅತ್ಯಾಚಾರಗಳು ವ್ಯಾಪಕವಾಗಿ ನಡೀತಾ ಇದೆ ಸಮಾಜದಲ್ಲಿ. ಹೆಣ್ಣಿನ ಬಗ್ಗೆ ನಿಮ್ಮ ದೃಷ್ಟಿಕೋನ ಬದಲಾಗಬೇಕು. ನನಗೆ ಅಭಿಪ್ರಾಯ ಸ್ವಾತಂತ್ರ್ಯ ಇರುವಂತೆ, ನನಗೆ ವ್ಯಕ್ತಿತ್ವ ಇರುವಂತೆ, ನನಗೆ ಗೌರವ ಇರುವಂತೆ, ನನಗೆ ಘನತೆ ಇರುವಂತೆಯೇ ಮಹಿಳೆಗೂ ಇದೆ, ನನ್ನ ಪತ್ನಿಗೂ ಅದೆಲ್ಲವೂ ಇದೆ. ಇದನ್ನು ನೀವು ಒಪ್ಪಿಕೊಂಡಾಗ ಮಾತ್ರ ಮಹಿಳೆಗೆ ರಕ್ಷಣೆ ಇರುತ್ತದೆ, ಮಹಿಳೆಗೆ ಗೌರವ ಇರುತ್ತದೆ. 6ನೇ ಶತಮಾನದಲ್ಲಿ ನೀವು ಅರ್ಥ ಮಾಡಿ, ಇಸ್ಲಾಮಿನಲ್ಲಿ ಮದುವೆ ಆಗಬೇಕಾದರೆ ಮಹರ್ ಕೊಡಬೇಕು. ಮಹರ್ ಅಂದ್ರೆ ವಧು ದಕ್ಷಿಣೆ, ವರದಕ್ಷಿಣೆ ಎಂಬುದಿಲ್ಲ ಇಸ್ಲಾಮಿನಲ್ಲಿ. ವಧು ದಕ್ಷಿಣೆ ಕೊಟ್ಟು ಮದುವೆ ಆಗಬೇಕು. ಅಂದ್ರೆ ಹೆಣ್ಣು ಮಕ್ಕಳು ಎಷ್ಟು ಡಿಮ್ಯಾಂಡ್ ಮಾಡ್ತಾರೋ ಅಷ್ಟು ದುಡ್ಡ ಚಿನ್ನವೋ ಕೊಟ್ಟು ನೀವು ಮದುವೆ ಆಗಬೇಕು ಹೆಣ್ಣು ಮಕ್ಕಳು. ಅರೇಬಿಯಾದಲ್ಲಿ ಏನಾಗಿತ್ತು, ಈ ಹೆಣ್ಣು ಮಕ್ಕಳು ವಿಪರೀತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಮಹರಿಗೆ. ಆದ್ದರಿಂದ ಗಂಡು ಮಕ್ಕಳಿಗೆ ಮದುವೆ ಆಗಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಖಲೀಫಾ ಉಮರ್ ಆಡಳಿತ ಕಾಲ, ಪ್ರವಾದಿಯವರ ಶಿಷ್ಯ ಅವರು ಒಂದು ಮೀಟಿಂಗ್ ಕರೆಯುತ್ತಾರೆ, ಜಸ್ಟ್ ಚರ್ಚೆ ಮಾಡಲಿಕ್ಕೆ. ಚರ್ಚೆ ಏನು? ಈ ಮಹರಿಗೆ ಒಂದು ಲಿಮಿಟ್ ಹಾಕುವ ಬಗ್ಗೆ ಚರ್ಚೆ. ವಿಪರೀತವಾಗಿ ಹೆಣ್ಣು ಮಕ್ಕಳು ಮಹರು ಕೇಳ್ತಾ ಇದ್ದಾರೆ, ಗಂಡು ಮಕ್ಕಳಿಗೆ ಮದುವೆ ಆಗಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಆದ್ದರಿಂದ ಈ ಮಹರಿಗೆ ಒಂದು ನಿಯಂತ್ರಣ ಹೇರಬಹುದೋ ಎಂಬುದರ ಬಗ್ಗೆ ಒಂದು ಚರ್ಚೆಗೆ ಆಹ್ವಾನ ಕೊಟ್ಟಿದ್ದಾರೆ. ಚರ್ಚೆ ನಡೆಯುವಾಗ ಆ ವೇದಿಕೆಯಲ್ಲಿ ಒಬ್ಬರು ಮಹಿಳೆ ಎದ್ದು ನಿಂತುಕೊಂಡು ಆಡಳಿತಗಾರರಾದ ಉಮರ್ರೊಂದಿಗೆ ಪ್ರಶ್ನಿಸ್ತಾರೆ, ಉಮರ್, ದೇವ ನಮಗೆ ಕೊಟ್ಟ ಸ್ವಾತಂತ್ರ್ಯ, ಪ್ರವಾದಿ ಮೊಹಮ್ಮದರು ನಮಗೆ ಕೊಟ್ಟ ಸ್ವಾತಂತ್ರ್ಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಿಮಗೆ ಅಧಿಕಾರ ಕೊಟ್ಟವರು ಯಾರು? ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಯಾವ ಹೆಣ್ಣು ಮಕ್ಕಳಿದು? ಆ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ಜೀವಂತ ಹೂತು ಬಿಡಲಾಗುತ್ತಾ ಇತ್ತು ಪ್ರವಾದಿಯವರು ಬರುವುದಕ್ಕಿಂತ ಮುಂಚೆ. ವಇದಾ ಬುಶ್ಶಿರ ಅಹದುಹುಂ ಬಿಲ್ ಉನ್ಸಾ ಲಲ್ಲ ವಜ್ಹುಹು ಮುಸ್ವದ್ದಾ ವಹುವ ಕಲೀಮ್ ಅಂತ. ಹೆಣ್ಣು ಮಗು ಹುಟ್ಟಿದ್ರೆ ಅಪಮಾನ, ಅವಮಾನ, ನಿಂದ್ಯತೆ ಎಂದು ತಿಳಿದು ಜೀವಂತ ಹೂತು ಬಿಡ್ತಾ ಇದ್ರು ಆ ಸಮಾಜದಲ್ಲಿ.
ಆ ಸಮಾಜಕ್ಕೆ ಪ್ರವಾದಿಯವರು ಕೊಟ್ಟ ಗೌರವ ಹೇಗೆಂದರೆ, ಸಾಮ್ರಾಜ್ಯದ ಚಕ್ರವರ್ತಿಯೊಂದಿಗೆ ನೇರವಾಗಿ ತಮ್ಮ ಹಕ್ಕುಗಳಿಗಾಗಿ ವಾದಿಸುವಷ್ಟು ಆ ಹೆಣ್ಣು ಮಕ್ಕಳು ಬೆಳೆದು ನಿಲ್ತಾರೆ ಸಮಾಜದಲ್ಲಿ. ನಿಮಗೆ ಗೊತ್ತಿರಬೇಕು, ಅಂದು ಉಮರ್ ಚರ್ಚೆ ಮಾಡಿದ್ರಲ್ಲ ಆ ಮಹರ್ನ ಬಗ್ಗೆ, ಅಂದು ಸ್ಟಾಪ್ ಆದ ಚರ್ಚೆ ಇವತ್ತಿನ ತನಕ ಆಗಲಿಲ್ಲ ಮುಸ್ಲಿಂ ಜಗತ್ತಿನಲ್ಲಿ. ಆ ಚರ್ಚೆ ಅವತ್ತು ಸ್ಟಾಪ್ ಆಗಿದೆ. ಆಮೇಲೆ ಇಲ್ಲಿನ ತನಕ ಯಾರು ಕೂಡ ಆ ವಿಷಯದ ಬಗ್ಗೆ ಜಗತ್ತಿನಲ್ಲಿ ಒಬ್ಬರೇ ಒಬ್ಬ ಮುಸ್ಲಿಂ ವಿದ್ವಾಂಸ ಚರ್ಚೆ ಮಾಡಲಿಲ್ಲ. ಹೆಣ್ಣಿಗೆ ಇರುವ ಗೌರವ ಅಂದರೆ ಅದು, ಹೆಣ್ಣಿಗೆ ಇರುವ ಸ್ಥಾನಮಾನ ಅಂದರೆ ಅದು. ಪ್ರವಾದಿ ಮೊಹಮ್ಮದರು ಆ ಸಮಾಜವನ್ನು ಸ್ಥಾಪಿಸ್ತಾರೆ. ದೇವನ ಬಗ್ಗೆ ದೇವರ ಹೆಸರಲ್ಲಿ ಯಾರು ಯಾರನ್ನು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಸಮಾಜ ಅದು. ಸಮಾಜದಲ್ಲಿ ಅತ್ಯಂತ ಸುಲಭದ ಕೆಲಸ ಏನೆಂದರೆ ದೇವರ ಹೆಸರಲ್ಲಿ ನಿಮ್ಮನ್ನು ಮೋಸ ಮಾಡುವುದು. ದೇವರ ಹೆಸರಲ್ಲಿ ಶೋಷಣೆ ಮಾಡುವುದು ಬಹಳ ಸುಲಭ. ಪ್ರವಾದಿ ಮೊಹಮ್ಮದರು ಈ ಜಗತ್ತನ್ನು ಬಿಟ್ಟು ಹೋಗಿ 1400 ವರ್ಷಗಳು ಕಳೆದು ಹೋಯಿತು. ಪ್ರವಾದಿಯವರ ಅತ್ಯಂತ ದೊಡ್ಡ ಸಾಧನೆ ಏನೆಂದರೆ, ಅವರು ಜಗತ್ತನ್ನು ಬಿಟ್ಟು ಹೋಗಿ 1400 ವರ್ಷಗಳ ನಂತರವೂ ಇವತ್ತಿಗೂ ಪ್ರವಾದಿ ಮೊಹಮ್ಮದರು ದೇವರಾಗಲಿಲ್ಲ, ಮನುಷ್ಯರಾಗಿಯೇ ಉಳಿದಿದ್ದಾರೆ. ಪ್ರವಾದಿ ಮೊಹಮ್ಮದರನ್ನು ಇವತ್ತಿಗೂ ಕೂಡ ಯಾರು ದೇವರು ಅಂತ ಹೇಳುವುದಿಲ್ಲ. ಈ ಜಗತ್ತಿನಲ್ಲಿ ಯಾವ ಮಹಾಪುರುಷರುಗಳು ಮನುಷ್ಯರಾಗಿ ಉಳಿದಿಲ್ಲ, ಎಲ್ಲರೂ ದೇವರಾಗಿದ್ದಾರೆ. ಜಗತ್ತಿಗೆ ಯಾರೆಲ್ಲ ಮಹಾಪುರುಷರುಗಳು ದಾರ್ಶನಿಕರು ಬಂದಿದ್ದಾರೋ ಅವರೆಲ್ಲರೂ ಪೂಜಿಸಲ್ಪಡುವ ದೇವರುಗಳು, ಆರಾಧಿಸಲ್ಪಡುವ ಆರಾಧ್ಯರು, ಯಾರು ಮನುಷ್ಯರಾಗಿ ಉಳಿದಿಲ್ಲ. ಜಗತ್ತಿನಲ್ಲಿ 150 ಕೋಟಿ ಮುಸ್ಲಿಮರು ಪ್ರವಾದಿ ಮೊಹಮ್ಮದರನ್ನು ಅವರ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾರೆ. ಆದರೆ ಒಬ್ಬನೇ ಒಬ್ಬ ಮುಸ್ಲಿಂ ಪ್ರವಾದಿ ಮೊಹಮ್ಮದರನ್ನು ಪೂಜಿಸುವುದಿಲ್ಲ, ಆರಾಧಿಸುವುದಿಲ್ಲ, ಅವರನ್ನು ಅನುಸರಿಸಲಿಕ್ಕೆ ಪ್ರಯತ್ನ ಪಡುತ್ತಾರೆ. ಅವರ ಅತ್ಯಂತ ದೊಡ್ಡ ಸಾಧನದ ಯಾಕೆಂದರೆ ಸೃಷ್ಟಿ ಯಾರು, ಸೃಷ್ಟಿಕರ್ತ ಯಾರು ಎಂಬುದರ ಬಗ್ಗೆ ಪ್ರವಾದಿಯವರು ಕಲಿಸಿಕೊಟ್ಟ ಪ್ರಬಲವಾದ ಶಿಕ್ಷಣದ ಪರಿಣಾಮ. ಇವತ್ತಿಗೂ ಪ್ರವಾದಿಯವರು ಮನುಷ್ಯರಾಗಿಯೇ ಉಳಿದಿದ್ದಾರೆ. ಅವರ ಫೋಟೋ ಇಲ್ಲ, ಅವರ ಮೂರ್ತಿ ಇಲ್ಲ, ಅವರ ವಿಗ್ರಹ ಇಲ್ಲ, ಯಾವುದೂ ಇಲ್ಲ. ಅಷ್ಟು ಸ್ಪಷ್ಟವಾಗಿ ಸೃಷ್ಟಿ ಯಾರು, ಸೃಷ್ಟಿಕರ್ತ ಯಾರು ಎಂಬ ಅರಿವನ್ನು ಪ್ರವಾದಿಯವರು ಕೊಟ್ಟರು. ಪ್ರವಾದಿ ಮೊಹಮ್ಮದರು ಈ ಜಗತ್ತಿನಲ್ಲಿ ತಂದ ಸುಧಾರಣೆ ಬಹಳ ಅದ್ಭುತವಾದ ಸುಧಾರಣೆ. ಆ ಸುಧಾರಣೆ ಮಾಡಿದ್ದು ಪವಾಡಗಳ ಮೂಲಕ ಮಾಡಿದ್ದಲ್ಲ. ಏನೇನೋ ಪವಾಡಗಳನ್ನು ತಂದು ಪ್ರವಾದಿಯವರು ಒಂದು ಸಮಾಜವನ್ನು ಕಟ್ಟಿ ಬೆಳೆಸಿದ್ದಲ್ಲ. ಎರಡು ರೀತಿಯಲ್ಲಿ ಅವರು ಸಮಾಜವನ್ನು ಸುಧಾರಣೆ ಮಾಡಿದ್ರು ಅಂತ. ಒಂದು, ಪ್ರವಾದಿಯವರ ಅತ್ಯಂತ ಸ್ವಚ್ಛವಾದ ಬದುಕು, ಕಳಂಕ ಇಲ್ಲದ, ದೂರುಗಳಿಲ್ಲದ, ಆಕ್ಷೇಪಗಳಿಲ್ಲದ, ಬಹಳ ನಿಷ್ಕಳಂಕವಾದ ಬದುಕು ಅವರ ಸುಧಾರಣೆಯ ಒಂದನೆಯ ಅಡಿಪಾಯ. 63 ವರ್ಷಗಳವರೆಗೆ ಪ್ರವಾದಿ ಮೊಹಮ್ಮದರು ಬದುಕಿದ್ದಾರೆ. ಅವರಿಗೆ ಸೇವಕರಿದ್ದರು, ಶತ್ರುಗಳಿದ್ದರು, ಪತ್ನಿಯಂದಿರಿದ್ದಾರೆ, ಅನುಯಾಯಿಗಳಿದ್ದಾರೆ. ಒಬ್ಬನೇ ಒಬ್ಬ ಪ್ರವಾದಿ ಮೊಹಮ್ಮದರು ತನ್ನ ಮಾತಿನ ಮೂಲಕ, ತನ್ನ ವರ್ತನೆಯ ಮೂಲಕ ಒಬ್ಬನೇ ಒಬ್ಬ ವ್ಯಕ್ತಿಯ ಮನಸ್ಸನ್ನು ನೋಯಿಸಿದವರಲ್ಲ. ಪ್ರವಾದಿಯವರ ಚಾರಿತ್ರ್ಯದ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಅತ್ಯಂತ ಕಠಿಣ ಶತ್ರುಗಳು ಕೂಡ ಆಕ್ಷೇಪ ಎತ್ತಿರಲಿಲ್ಲ. ಪ್ರವಾದಿ ಮೊಹಮ್ಮದರ ಬಗ್ಗೆ ಅವರು ಏನೇನು ಹೇಳಿದ್ದಾರೆ, ನೀನು ಪ್ರವಾದಿ ಅಲ್ಲ, ನೀನೊಬ್ಬ ಕವಿ, ನೀನು ಪ್ರವಾದಿ ಅಲ್ಲ, ನೀನು ಮಾಟಗಾರ, ನೀನು ಪ್ರವಾದಿ ಅಲ್ಲ, ನೀನು ಜಾದೂಗಾರ, ಇದೆಲ್ಲ ಅವರು ಹೇಳಿದ್ದಾರೆ. ಆದರೆ ಮುಹಮ್ಮದ್, ನಿನ್ನ ವ್ಯಕ್ತಿತ್ವ ಸರಿ ಇಲ್ಲ, ನೀನು ಅಪ್ರಾಮಾಣಿಕ, ಸುಳ್ಳು ಹೇಳುವವ ಎಂದು ಅವತ್ತಿನ ಒಬ್ಬ ಕಠಿಣ ಶತ್ರು ಕೂಡ ಆರೋಪ ಮಾಡಿರಲಿಲ್ಲ. ಪ್ರವಾದಿಯವರ ವ್ಯಕ್ತಿತ್ವದ ಬಗ್ಗೆ ಯಾರು ಕ್ವಶನ್ ಮಾಡಿರಲಿಲ್ಲ. ಇನ್ನಾ ಲಾ ನುಕದ್ದಿಬುಕ ವಲಾಕಿನ್ ನುಕದ್ದಿಬು ಮಾ ಜಿಇತ ಬಿಹಿ. ಪ್ರವಾದಿಯವರ ಶತ್ರುಗಳು ಕೂಡ ಹೇಳುವುದು, ಮುಹಮ್ಮದ್ ನೀನೊಬ್ಬ ಸುಳ್ಳುಗಾರ, ನೀನೊಬ್ಬ ಕೆಟ್ಟ ವ್ಯಕ್ತಿ ಅಂತ ನಾವು ಖಂಡಿತ ನಂಬುವುದಿಲ್ಲ. ಆದರೆ ನೀನು ಕಲಿಸಿಕೊಡುವ ಧರ್ಮವನ್ನು ನಾವು ವಿರೋಧಿಸ್ತೇವೆ, ನಿನ್ನನ್ನು ನಾವು ವಿರೋಧಿಸುವುದಿಲ್ಲ. ಪ್ರವಾದಿಯವರ ಮದುವೆಯ ಬಗ್ಗೆ ಇರ್ಬೋದು, ಅವರ ವ್ಯಕ್ತಿತ್ವ, ಅವರ ಚಾರಿತ್ರ್ಯ, ಆ ಸಮಾಜದಲ್ಲಿ ಯಾರು ಯಾವುದೇ ಪ್ರಶ್ನೆ ಮಾಡಿರಲಿಲ್ಲ. ಬಹುಪತ್ನಿತ್ವದಲ್ಲಿ ದೊಡ್ಡ ಚರ್ಚೆಯ ವಿಷಯ. ಬಹುಪತ್ನಿತ್ವಕ್ಕೆ ಇಸ್ಲಾಂ ಅನುಮತಿ ಕೊಡುವುದು ಯುದ್ಧ ವ್ಯಾಪಕ ಆಗಿದ್ದ ಕಾಲ. ನೀವು ಯಾವ ಪುರಾಣದಲ್ಲೂ ಓದಿದ್ರು ಬಹುಪತ್ನಿತ್ವ ಎಂಬುದು ಎಲ್ಲ ಕಾಲಗಳಲ್ಲೂ ಎಲ್ಲ ಸಮುದಾಯಗಳಲ್ಲೂ ನಡೆದು ಬಂದ ಒಂದು ಪ್ರಕ್ರಿಯೆ. ಎಲ್ಲ ಪುರಾಣಗಳನ್ನು ನೀವು ಓದಿ, ಎಲ್ಲ ಕಡೆ ಬಹುಪತ್ನಿತ್ವ ಎಂಬುದು ಮಾನವ ಇತಿಹಾಸದ ಎಲ್ಲ ಕಾಲದಲ್ಲೂ ನಡೆದಿರುವ ಘಟನೆ. ಪ್ರವಾದಿ ಮೊಹಮ್ಮದರ ಕಾಲದಲ್ಲಿ ಬಹುಪತ್ನಿತ್ವಕ್ಕೆ ಅನುಮತಿ ಕೊಡುವಾಗ ಕುರ್ಆನ್ ಹೇಳಿದ್ದು ಅನಾಥರ ಸಂರಕ್ಷಣೆ, ವಿಧವೆಯರಿಗೆ ಬದುಕು ಕಟ್ಟಿಕೊಡ್ಲಿಕ್ಕೆ. ಯುದ್ಧಗಳು ನಡೆಯುತ್ತಿದ್ದ ಸಮಾಜ ಅದು. ಯುದ್ಧದಲ್ಲಿ ಮಹಿಳೆಯರು ವಿಧವೆಯರಾಗ್ತಾರೆ,
ಪುರುಷರು ಯುದ್ಧದಲ್ಲಿ ಹುತಾತ್ಮರಾಗ್ತಾರೆ, ಮಹಿಳೆಯರು ವಿಧವೆಯಾಗ್ತಾರೆ. ಅವರಿಗೆ ಬದುಕು ಕಟ್ಟಿಕೊಡುವುದಕ್ಕಾಗಿ ಬಹುಪತ್ನಿತ್ವಕ್ಕೆ ಅನುಮತಿ ಸಿಗುವುದ ಆ ಕಾರಣಕ್ಕೆ. ಮಕ್ಕಳು ಅನಾಥರಾಗ್ತಾರೆ, ಆ ಮಕ್ಕಳಿಗೆ ದಾರಿ ತೋರಿಸುವುದಕ್ಕೆ. ಮತ್ತು ವಿಪರೀತ ನೋಡಿ, ಈ ಮದುವೆ, ಡೈವೋರ್ಸ್, ಇದಕ್ಕೆ ನಿಯಮ ಬರುವುದೇ ಪ್ರವಾದಿ ಮೊಹಮ್ಮದರ ನಂತರ. ಅಲ್ಲಿನ ತನಕ ಜಗತ್ತಿನಲ್ಲಿ ಮದುವೆ ಮಾಡುವುದಕ್ಕೆ, ಬಿಡುವುದಕ್ಕೆ, ಡೈವೋರ್ಸ್ ಮಾಡುವುದಕ್ಕೆ ಯಾವ ನಿಯಮವೂ ಇರಲಿಲ್ಲ. ಅದಕ್ಕೆ ಒಂದು ಸಿಸ್ಟಮೇ ಇರಲಿಲ್ಲ ಜಗತ್ತಿನಲ್ಲಿ, ಯಾವ ಧರ್ಮದಲ್ಲೂ ಇರಲಿಲ್ಲ. ಅದಕ್ಕೆ ನಿಯಮಗಳನ್ನು ತಂದದ್ದು, ಅದಕ್ಕೆ ಘನತೆಯನ್ನು ತಂದದ್ದು. ಮದುವೆಗೆ, ಡೈವೋರ್ಸಿಗೆ ಎಲ್ಲ ನಿಯಮಗಳಿವೆ, ಅದಕ್ಕೆಲ್ಲ ಅದರದೇ ಆದಂತಹ ಸಿಸ್ಟಮ್ ಇದೆ. ಅದನ್ನು ತಂದದ್ದು ಪ್ರವಾದಿ ಮೊಹಮ್ಮದರು. ಸಹೋದರ, ಪ್ರವಾದಿ ಮೊಹಮ್ಮದರು ಈ ಸುಧಾರಣೆಗಳನ್ನು ತರುವುದು ತನ್ನ ನಿಷ್ಕಳಂಕವಾದ ಬದುಕಿನ ಮೂಲಕ, ಸ್ವಚ್ಛವಾದ ಬದುಕು. ಅದೇ ರೀತಿ ಅವರು ಸ್ಪಷ್ಟವಾದ ಅರಿವು. ಪವಾಡ ಮಾಡಲಿಲ್ಲ. ಅವರೊಂದಿಗೆ ಜನರೆಲ್ಲ ಬಂದು ಹೇಳಿದ್ರು, ನೀವು ಪವಾಡ ಮಾಡಬೇಕು ಅಂತ. ಕೆಲವರು ಹೇಳಿದ್ರು, ನೀವು ಈ ಭೂಮಿಯನ್ನು ಸೀಳಬೇಕು, ಚಿಲುಮೆ ಬರಬೇಕು, ಆಕಾಶವನ್ನು ಪುಡಿ ಪುಡಿ ಮಾಡಿ ನಮ್ಮ ಮೇಲೆ ಹಾಕಬೇಕು, ನೀವು ಯಾವ ದೇವರ ಬಗ್ಗೆ ಹೇಳ್ತಾ ಇದ್ದೀರೋ ಆ ದೇವರೊಂದು ನಮ್ಮ ಎದುರಿನಲ್ಲಿ ತಂದು ನಿಲ್ಲಿಸಬೇಕು, ನೀವು ಆಕಾಶಕ್ಕೆ ಹೋಗಿ ಒಂದು ಗ್ರಂಥವನ್ನು, ಒಂದು ಲಿಖಿತ ಗ್ರಂಥವನ್ನು ತಂದು ನಮ್ಮ ಕೈಯಲ್ಲಿ ಕೊಡಬೇಕು, ಹಾಗೆಲ್ಲ ಹೇಳಿದ್ರು ಜನರು. ಪ್ರವಾದಿ ಮೊಹಮ್ಮದರವರೊಂದಿಗೆ ಹೇಳಿದ್ದು, ಕುಲ್ಲ ಅಕೂಲು ಲಕುಂ ಇಂದಿ ಖಜಾಯಿನುಲ್ಲಾ ವಲಾ ಅಅಲಮುಲ್ ಗೈಬ ವಲಾ ಅಕೂಲು ಲಕುಂ ಇನ್ನಿ ಮಲಕ್ ಇನ್ ಅತ್ತಬಿഉ ಇಲ್ಲಾ ಮಾ ಯೂಹಾ ಇಲಯ್ಯ ಕುಲ್ ಹಲ್ ಯಸ್ತವಿಲ್ ಅಅಮಾ ವಲ್ ಬಸೀರ್. ಪ್ರವಾದಿಯವರು ಹೇಳಿದ್ರು, ಅಲ್ಲ ಸಹೋದರರೇ, ದೇವನ ಖಜಾನೆ ನನ್ನ ಬಳಿ ಇದೆ ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಅದೃಶ್ಯ ಜ್ಞಾನವೂ ಇಲ್ಲ, ನಾನು ದೇವಚರ ಅಂತಲೂ ಹೇಳ್ತಾ ಇಲ್ಲ. ಬದಲಾಗಿ ನನ್ನಲ್ಲಿ ಸ್ಪಷ್ಟವಾದ ಅರಿವಿದೆ. ಆ ಅರಿವು ನನಗೆ ದೇವನಿಂದ ಸಿಕ್ಕಿದ ಅರಿವು. ಇನ್ ಅತ್ತಬಿಉ ಇಲ್ಲಾ ಮಾ ಯೂಹಾ ಇಲಯ್ಯ. ನಿಮ್ಮ ಬದುಕಿನ ಬಗ್ಗೆ, ನಿಮ್ಮ ಬದುಕಿನ ವಾಸ್ತವಿಕತೆಗಳ ಬಗ್ಗೆ, ನಿಮ್ಮ ಬದುಕಿನ ಜವಾಬ್ದಾರಿಗಳ ಬಗ್ಗೆ ನನಗೆ ಸ್ಪಷ್ಟವಾದ ಅರಿವಿದೆ. ಆ ಅರಿವು ನನಗೆ ದೇವನಿಂದ ಸಿಕ್ಕಿದ್ದು. ಆ ಅರಿವಿನ ಬುನಾದಿಯಲ್ಲಿ ನಾನು ನಿಮಗೆ ಈ ಸಂದೇಶವನ್ನು ಕೊಡ್ತಾ ಇದ್ದೇನೆ. ತನ್ನ ಶುದ್ಧವಾದ ವ್ಯಕ್ತಿತ್ವ ಮತ್ತು ತನ್ನ ಸ್ಪಷ್ಟವಾದ ಸಂದೇಶಗಳ ಮೂಲಕ ಪ್ರವಾದಿ ಮೊಹಮ್ಮದರು ಆ ಸಮಾಜವನ್ನು ಆಮೂಲಾಗ್ರವಾಗಿ ಬದಲಾಯಿಸ್ತಾರೆ. ಸಹೋದರ ಸಹೋದರಿಯರೇ, ಆ ಸಂದೇಶಗಳು ಮನುಷ್ಯನಿಗೆ ಬೆಳಕು ತೋರಿಸುವ ಸಂದೇಶಗಳು. ಆ ಸಂದೇಶಗಳು ಅತ್ಯಂತ ದೊಡ್ಡ ವ್ಯಾಲ್ಯೂಸ್ಗಳು. ಇವತ್ತು ನಾವೆಲ್ಲ ಧಾರಾಳ ಮುಂದುವರಿದವರು. ವಿಜ್ಞಾನ, ತಂತ್ರಜ್ಞಾನ, ಕಲೆ, ಸಾಹಿತ್ಯ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲವೂ ವಿಪರೀತವಾಗಿ ಬೆಳೆದಿದೆ. ಆದರೆ ನೈತಿಕವಾಗಿ, ಧಾರ್ಮಿಕವಾಗಿ ದಿನದಿಂದ ದಿನಕ್ಕೆ ನಾವು ಕುಸಿತಾ ಇದ್ದೇವೆ. ಭಯದ ಬದುಕು ನಮ್ಮದಲ್ಲ. ರವೀಂದ್ರನಾಥ್ ಟಾಗೋರ್ ಅವರಿಗೆ ನೋಬೆಲ್ ಪ್ರೈಸ್ ಬಂತು. ಬಹಳ ದೊಡ್ಡ ವ್ಯಕ್ತಿ ರವೀಂದ್ರನಾಥ್ ಟಾಗೋರ್. ಅವರಿಗೆ ನೋಬೆಲ್ ಪ್ರೈಸ್ ಬಂದದ್ದು ಗೀತಾಂಜಲಿ ಎಂಬ ಸಾಹಿತ್ಯಕ್ಕೆ. ಗೀತಾಂಜಲಿಯಲ್ಲಿ ಟಾಗೋರ್ ರವರು ಪ್ರಾರ್ಥನೆ ಅಂತ ಒಂದು ಕವನ ಬರೆಯುತ್ತಾರೆ. ಪ್ರಾರ್ಥನೆ ಏನು? ಟಾಗೋರ್ ರವರ ಪ್ರಾರ್ಥನೆ, ದೇವ ನನಗೆ ಕಷ್ಟ ಕೊಡಬೇಡ ಅಂತ ನಾನು ನಿನ್ನೊಂದಿಗೆ ಬೇಡುವುದಿಲ್ಲ, ನನಗೆಷ್ಟು ಕಷ್ಟ ಬಂದರೂ ನನಗೆ ಭಯ ಬರಬಾರ್ದು ಅಂತ ದೇವ ನಾನು ಪ್ರಾರ್ಥಿಸ್ತೇನೆ, ನನಗೆ ಭಯ ಬರಬಾರ್ದು. ಟಾಗೋರ್ ಬಹಳ ಕಷ್ಟ ಸಹಿಸಿದ ಮನುಷ್ಯ. ಅವರ 20 ವರ್ಷಗಳಲ್ಲಿ ಬದುಕಿನ ಅವರ ಪತ್ನಿ, ಅವರ ಮಗ, ಅವರ ತಂದೆ, ಅವರ ತಾಯಿ, ಅವರ ಅಣ್ಣ, ಅವರ ತಮ್ಮ ಎಲ್ಲರನ್ನು ಕಳ್ಕೊಳ್ತಾರ ಮನುಷ್ಯ. ಧಾರಾಳ ಕಷ್ಟ ಸಹಿಸಿದ ವ್ಯಕ್ತಿ. ಆದರೆ ಅವರು ಹೇಳುವುದು, ದೇವ ನನಗೆ ಕಷ್ಟ ಕೊಡಬೇಡ ಅಂತ ನಾನು ನಿನ್ನೊಂದಿಗೆ ಬೇಡುತ್ತಾ ಇಲ್ಲ, ನನಗೆಷ್ಟು ಕಷ್ಟ ಬಂದರೂ ನನಗೆ ಭಯ ಬರಬಾರ್ದು. ಭಯ ಇಲ್ಲದ ಬದುಕಲಿಕ್ಕೆ ದಾರಿ ಏನು? ನಾವೆಲ್ಲ ಇವತ್ತು ಬದುಕುತ್ತಾ ಇರುವುದು ಭಯದೊಂದಿಗೆ. ಭಯ ಇಲ್ಲದ ಬದುಕಬೇಕಾದರೆ ಯಾರ ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿವೆಯೋ ಅವರಿಗೆ ಮಾತ್ರ ಭಯ ಇಲ್ಲದ ಬದುಕಲಿಕ್ಕೆ ಸಾಧ್ಯ. ನಾನೊಬ್ಬ ಸತ್ಯಸಂಧ, ನಾನೊಬ್ಬ ಪ್ರಾಮಾಣಿಕ, ನಾನೊಬ್ಬ ಒಳ್ಳೆಯ ಮನುಷ್ಯ. ನೀವು ಯಾರನ್ನು ಯಾವ ಕಾಲದಲ್ಲೂ ಭಯಪಡಬೇಕಾದ ಅಗತ್ಯ ಇಲ್ಲ. ಆ ಮನುಷ್ಯನಿಗೆ ಭಯ ಇರುವುದೇ ಇಲ್ಲ. ಯಾರ ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿರುವುದಿಲ್ಲವೋ ಅವರಲ್ಲಿ ಎಷ್ಟು ಸಂಪತ್ತಿರಲಿ, ಏನಿರಲಿ, ಅವರು ಭಯದೊಂದಿಗೆ ಬದುಕುವುದು ಜಗತ್ತಿನಲ್ಲಿ. ನಾವೆಲ್ಲ ಹೀಗೆ ಯಾಕೆ ಅಂತ ಕೇಳಿದ್ರೆ, ಇವತ್ತು ಪಾಶ್ಚಾತ್ಯ ಜಗತ್ತಿನ ಬಗ್ಗೆ ಡಾಕ್ಟರ್ ಇದ್ದಾರೆ ನಮ್ಮ ವೇದಿಕೆಯಲ್ಲಿ. ಪಾಶ್ಚಾತ್ಯ ಜಗತ್ತಿನ ಅತ್ಯಂತ ದೊಡ್ಡ ಸವಾಲು ಡಿಪ್ರೆಷನ್ ಅಂತ ಹೇಳಲಾಗುತ್ತದೆ. ಡಿಪ್ರೆಷನ್, ಕೋಟಿಗಟ್ಟಲೆ ಮನುಷ್ಯರು ಇವತ್ತು ಡಿಪ್ರೆಷನ್ನಲ್ಲಿದ್ದಾರೆ. ಹೇಳಲಾಗುತ್ತದೆ, ಬರಲಿರುವ ಕಾಲದಲ್ಲಿ ಎಷ್ಟು ನೀವು ಮೆಡಿಕಲಿಗೆ, ಆರೋಗ್ಯಕ್ಕೆ ಖರ್ಚು ಮಾಡುತ್ತೀರೋ ಅದಕ್ಕಿಂತ ಹೆಚ್ಚು ಡಾಲರ್ ಮನುಷ್ಯನ ಮಾನಸಿಕ ಆರೋಗ್ಯಕ್ಕಾಗಿ ನೀವು ಖರ್ಚು ಮಾಡಬೇಕಾಗ್ಬೋದು ಅಂತ.
ಯಾಕೆ ಡಿಪ್ರೆಷನ್ ಬರ್ತದೆ? ಡಿಪ್ರೆಷನ್ ಯಾಕೆ ಅಂದರೆ ವ್ಯಾಲ್ಯೂಸ್ಗಳನ್ನು ಕಳ್ಕೊಂಡಾಗ, ಮೌಲ್ಯಗಳನ್ನು ಕಳ್ಕೊಂಡಾಗ ಮನುಷ್ಯ ಬದುಕಿನಲ್ಲಿ ಎಲ್ಲವನ್ನು ಕಳ್ಕೊಳ್ತಾನೆ. ಆದ್ದರಿಂದ ನಾನು ಮುಗಿಸ್ತಾ ಇದ್ದೆ. ನಾನು ಹೇಳುತ್ತಿರುವುದು, ನಾವೆಲ್ಲ ನಮ್ಮ ಸಮಾಜಕ್ಕೆ ವ್ಯಾಲ್ಯೂಸ್ಗಳನ್ನು ತೋರಿಸಿಕೊಡ್ಬೇಕು. ನಾನು ಇತ್ತೀಚೆಗೆ ಒಂದು ಪತ್ರಿಕೆಯಲ್ಲಿ 2 ಫೋಟೋ ನೋಡಿದೆ. 2 ಘಟನೆಗಳದು. ಆ ಘಟನೆಗಳ ಬಗ್ಗೆ 2 ಫೋಟೋ ಹಾಕಿದ್ರು ಅವರು. ಒಂದನೇ ಫೋಟೋ ಏನೆಂದರೆ, ಒಬ್ಬ ಮಗ ತನ್ನ ಅಪ್ಪನನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತಾನೆ. ವೃದ್ಧಾಶ್ರಮದಲ್ಲಿ ಆ ಅಪ್ಪ ಮಗ ತನ್ನನ್ನು ವೃದ್ಧಾಶ್ರಮದಲ್ಲಿ ಸೇರಿಸಿ ಮಗ ವೃದ್ಧಾಶ್ರಮದಿಂದ ಹೊರಟು ಹೋಗುವಾಗ ವೃದ್ಧಾಶ್ರಮದ ಕಿಟಕಿಯ ಬಾಗಿಲನ್ನು ಹೀಗೆ ಹಿಡಿದು ಅಸಹಾಯಕತೆಯಿಂದ ಕಣ್ಣೀರು ಹರಿಸುವ ಒಬ್ಬ ಅಪ್ಪನ ಫೋಟೋ ಒಂದು ಕಡೆ ಇತ್ತು. ನಡೆದ ಘಟನೆ ಅದರ ಒಂದು ಫೋಟೋ. ಇನ್ನೊಂದು ಫೋಟೋ ಇತ್ತು ಅದರ ಜೊತೆಗೆ. ಅದೇನೆಂದ್ರೆ, ಒಂದು ಅರಬ್ ದೇಶದಲ್ಲಿ 102 ವಯಸ್ಸು ಪ್ರಾಯ ಇರುವ ಒಬ್ಬ ಅಪ್ಪ. 102 ವಯಸ್ಸು ಪ್ರಾಯ ಅವರದ್ದು. ಆ ಅಪ್ಪ, ಅವನಿಗೆ 2 ಮಕ್ಕಳಿದ್ದಾರೆ, ದೊಡ್ಡ ಮಗ ಮತ್ತು ಸಣ್ಣ ಮಗ. ಅಪ್ಪ ಇರುವುದು ದೊಡ್ಡ ಮಗನ ಬಳಿ. ಈ ಸಣ್ಣ ಮಗ ಯಾವಾಗಲೂ ಗಲಾಟೆ ಮಾಡುವುದು, ಅಪ್ಪ ನನ್ನ ಬಳಿಯಲ್ಲಿ ಇರಬೇಕು ಅಂತ. ಅಪ್ಪ ನನ್ನ ಬಳಿಯಲ್ಲಿ ಇರಬೇಕು. ದೊಡ್ಡ ಮಗ ಬಿಟ್ಟು ಕೊಡುವುದೇ ಇಲ್ಲ ಅಪ್ಪನನ್ನು. ಕೊನೆಗೆ ಈ ಮಗ ಏನು ಮಾಡಿದ ಅಂದರೆ, ಕೋರ್ಟಿಗೆ ಹೋಗ್ತಾನೆ. ಅಪ್ಪ ನನ್ನ ಬಳಿಯಲ್ಲಿ ಇರಬೇಕು ಅಂತ. ಕೋರ್ಟಿನಲ್ಲಿ ತೀರ್ಪು ಬರ್ತದೆ, ಅಪ್ಪ ಈ ದೊಡ್ಡ ಮಗನ ಬಳಿಯಲ್ಲೇ ಇರಬೇಕು. ಹೋಗುತ್ತಾ ಬರ್ತಾ ಇರ್ಬೋದು ಸಣ್ಣ ಮಗನ ಮನೆಗೆ, ಆದರೆ ಪರ್ಮನೆಂಟ್ ಆಗಿ ದೊಡ್ಡ ಮಗನ ಮನೆಯಲ್ಲಿರಬೇಕು ಅಂತ. ಆ ತೀರ್ಪು ಬಂದ ದಿವಸ ಕೋರ್ಟಿನಲ್ಲಿ ನನ್ನ ಅಪ್ಪ ನನಗೆ ಸಿಗಲಿಲ್ಲ ಎಂಬ ದುಃಖದಿಂದ ತನ್ನ 102 ವಯಸ್ಸು ಪ್ರಾಯದ ಅಪ್ಪನನ್ನು ಅಪ್ಪಿ ಹಿಡಿದು ಕಣ್ಣೀರು ಹರಿಸುವ ಒಬ್ಬ ಮಗನ ಫೋಟೋ ಇತ್ತು ಇನ್ನೊಂದು ಕಡೆ. ಯಾವುದು ಸಹೋದರರ ಮೌಲ್ಯ? ಯಾವ ಮೌಲ್ಯವನ್ನು ನಾವು ಒಪ್ಪಿಕೊಳ್ಬೇಕು? ಯಾವ ಮೌಲ್ಯವನ್ನು ನಾವು ಬದುಕಿನ ಮೌಲ್ಯಗಳಾಗಿ ಸ್ವೀಕರಿಸಬೇಕು? ನಾನು ಹೇಳುತ್ತಿರುವುದು, ಮೌಲ್ಯಗಳಿಲ್ಲದ ಸಮಾಜಕ್ಕೆ ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು ಮೌಲ್ಯಗಳನ್ನು ಕೊಟ್ಟಿದ್ದಾರೆ. ಆ ಮೌಲ್ಯಗಳನ್ನು ನಾವು ಪಾಲಿಸುವುದರ ಜೊತೆಗೆ ಸಮಾಜಕ್ಕೆ ತೋರಿಸಬೇಕಾದ ಅಗತ್ಯ. ಒಂದು ಘಟನೆ ಹೇಳಿ ನಾನು ಮುಗಿಸ್ತಾ ಇದ್ದೆ. ನಮ್ಮ ದೇಶದಲ್ಲಿ ಒಬ್ಬ ಕ್ರಿಮಿನಲ್ಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು. ನಡೆದ ಘಟನೆ. ಆ ಗಲ್ಲು ಶಿಕ್ಷೆ ನಾಳೆ ಗಲ್ಲಿಗೆ ಕೊಡುವುದಾದರೆ 1 ದಿವಸ ಮುಂಚೆ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಲಾಗುತ್ತೆ. ಈ ಕ್ರಿಮಿನಲ್ನೊಂದಿಗೆ ಕೇಳಲಾಯಿತು, ನಿನ್ನ ಕೊನೆಯ ಆಸೆ ಏನು ಅಂತ. ಜೈಲಿನ ನಿಯಮ ಅದು. ಆ ವ್ಯಕ್ತಿ ಹೇಳಿದ, ನನ್ನ ಅಮ್ಮನನ್ನು ಭೇಟಿಯಾಗಬೇಕು. ನಾಳೆ ಗಲ್ಲಿಗೆ ಇರುವ ಮಗ ತನ್ನ ಅಮ್ಮನನ್ನು ಭೇಟಿಯಾಗುವ ಕೊನೆಯ ಭೇಟಿಯದು. ಎಷ್ಟು ಭಾವನಾತ್ಮಕ ಆಗಿರ್ಬೋದು. ಹಾಗೆ ಜೈಲಿನ ಒಂದು ಕೊಠಡಿಯಲ್ಲಿ ಅಮ್ಮ ಮತ್ತು ಮಗನ ಭೇಟಿ. ಪೊಲೀಸರೆಲ್ಲ ಅವರಷ್ಟಕ್ಕಿದ್ದಾರೆ, ಯಾಕೆಂದರೆ ಇಷ್ಟು ಇಮೋಷನಲ್ ಆದ ಭೇಟಿ ಬೇರೆ ಇರಲಿಕ್ಕಿಲ್ಲಲ್ಲ. ಆದರೆ ಆ ಭೇಟಿಯ ಮಧ್ಯೆ ರೂಮಿನಿಂದ ಚೀರಾಟ, ಅಟ್ಟಹಾಸ ಕೇಳ್ತಾ ಇದೆ. ಪೊಲೀಸರು ಹೋಗಿ ನೋಡುವಾಗ ಈ ಮಗ ತನ್ನ ಅಮ್ಮನ ಮೇಲೆ ಅಟ್ಯಾಕ್ ಮಾಡಿ ಅವಳ ಕಿವಿಯನ್ನು ಕತ್ತರಿಸಿ ತುಂಡು ಮಾಡಿ ಅವಳ ಕಿವಿಯಿಂದ ರಕ್ತ ಬರ್ತಾ ಇದೆ. ಮತ್ತೆ ಕೂಡ ಅಮ್ಮನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಪೊಲೀಸರು ಹೋಗಿ ಕಷ್ಟಪಟ್ಟು ಬೇರ್ಪಡಿಸ್ತಾರೆ ಇಬ್ಬರನ್ನು. ಆ ಮಗ ಹೇಳಿದ, ನಾನು ಗಲ್ಲಿಗೇರಲಿಕ್ಕೆ ಕಾರಣ ನನ್ನ ಈ ಅಮ್ಮ ಅಂತ ಹೇಳಿದ ಪೊಲೀಸರೊಂದಿಗೆ. ನನ್ನ ಈ ಅಮ್ಮ ಸಣ್ಣ ಪ್ರಾಯದಲ್ಲಿ ಸಣ್ಣ ಕಳ್ಳತನ ಮಾಡಿ ಮನೆಗೆ ಬಂದಾಗ ನನ್ನ ಅಮ್ಮ ನನಗೆ ಬುದ್ಧಿವಾದ ಹೇಳಿರಲಿಲ್ಲ, ನನ್ನನ್ನು ತಿದ್ದಿರಲಿಲ್ಲ. ನನ್ನ ಅಮ್ಮ ನಾನು ಸಣ್ಣ ಪುಂಡಾಟಿಕೆ ನಡೆಸಿ ಗಲಾಟೆ ಮಾಡಿ ಮನೆಗೆ ಬಂದಾಗ ನನ್ನಮ್ಮ ನನ್ನ ಮಗನೇ ಇದು ತಪ್ಪು ಅಂತ ಹೇಳಿರಲಿಲ್ಲ. ನನ್ನಮ್ಮ ನನಗೆ ಸಪೋರ್ಟ್ ಮಾಡಿದ್ದಳು. ಹಾಗೆ ನಾನು ದೊಡ್ಡ ಕಳ್ಳನಾದೆ, ದರೋಡೆಕೋರನಾದೆ, ಕ್ರಿಮಿನಲ್ ಆದೆ, ಕೊಲೆಗಾರನಾದೆ, ನಾಳೆ ಗಲ್ಲಿಗೇರ್ತಾ ಇದ್ದೇನೆ. ನನ್ನನ್ನು ಗಲ್ಲಿಗೇರಿಸಿದ್ದು ನನ್ನ ಅಮ್ಮ ಅಂತ ಹೇಳಿ ಆ ಅಮ್ಮನ ಮೇಲೆ ಅಟ್ಯಾಕ್ ಮಾಡಿದ. ಸಹೋದರ, ನಾನು ಹೇಳುತ್ತಿರುವುದು, ನಾವೆಲ್ಲ ನಮ್ಮ ಮಕ್ಕಳ ಬಗ್ಗೆ, ಯುವಕರ ಬಗ್ಗೆ ದೂರು ಹೇಳ್ತಾ ಇರ್ತೇವೆ. ಅವರು ಸರಿ ಇಲ್ಲ, ಯುವಕರು ಹಾಗೆ, ಯುವಕರು ಹಾಗೆ ಅಂತ. ನಾನು ಹೇಳುವುದು, ನಮ್ಮ ಯುವಕರೆಲ್ಲ ದಾರಿ ತಪ್ಪಲಿಕ್ಕೆ ಕಾರಣ ನಾವೆಲ್ಲ ಹೀಗೆ ಹಗೆತನ, ವಿದ್ವೇಷವೇ ಅವರಿಗೆ ಹೇಳಿಕೊಡುವುದಾದರೆ ಅವರು ಹೇಗೆ ಒಳ್ಳೆಯವರಾಗುವುದು? ಧಾರ್ಮಿಕ ಗುರುಗಳು, ರಾಜಕೀಯ ನೇತಾರರು, ಸಂಘ ಸಂಸ್ಥೆಯ ಮುಖ್ಯಸ್ಥರು ಎಲ್ಲ ವಿಭಜನೆ, ಹಗೆತನ, ವಿದ್ವೇಷ ಇದನ್ನೇ ಆಲಿಸಿ ಒಂದು ತಲೆಮಾರು ಬೆಳೆಯುವುದಾದರೆ ಆ ತಲೆಮಾರು ಹೇಗೆ ಬೆಳೀಬೇಕು? ಅವರು ಹೇಗೆ ಒಳ್ಳೆಯವರಾಗಲಿಕ್ಕೆ ಸಾಧ್ಯ? ಆದ್ದರಿಂದ ಇಂತಹ ವಿಚಾರಗೋಷ್ಠಿಗಳನ್ನು ನಡೆಸುವಾಗ ಜಮಾಯತ್ ಇಸ್ಲಾಮಿ ಖಂಡಿತವಾಗಿಯೂ ಬಯಸುವುದು, ನಮ್ಮ ಮಕ್ಕಳು ಎಲ್ಲ ಕಡೆಯಿಂದಲೂ ಒಳ್ಳೆಯದನ್ನು ಕೇಳ್ತಾ ಇರಲಿ. ಎಲ್ಲ ಕಡೆಯಿಂದಲೂ ನಮ್ಮ ಮಕ್ಕಳು ಒಳ್ಳೆಯದನ್ನು ಆಲಿಸ್ತಾ ಇರಬೇಕು, ಒಳ್ಳೆಯದನ್ನು ನೋಡ್ತಾ ಇರಬೇಕು. ಅವರು ಯುವಕರು, ವಿದ್ಯಾರ್ಥಿಗಳು ಜನರನ್ನು ಪ್ರೀತಿಸುವ, ಜನರನ್ನು ಗೌರವಿಸುವ,
ಜನರ ರಕ್ಷಣೆ ಮಾಡುವ, ಮಹಿಳೆಯರನ್ನು ಗೌರವಿಸುವ, ಎಲ್ಲರನ್ನು ಗೌರವ ಇದೆ ಎಂದು ತಿಳಿಯುವ ಈ ಚಿಂತನೆಗಳನ್ನು ಎಲ್ಲ ಕಡೆಯಿಂದ ನಮ್ಮ ಯುವಕರು, ನಮ್ಮ ಮಕ್ಕಳು ಆಲಿಸುವುದಾದರೆ ಖಂಡಿತ ನಮ್ಮ ಮಕ್ಕಳು ದಾರಿ ತಪ್ಪುವುದಿಲ್ಲ. ಅವರು ಈ ಸಮಾಜದ ಆಸ್ತಿಗಳಾಗ್ತಾರೆ, ಅವರು ಈ ದೇಶದ ಆಸ್ತಿಗಳಾಗ್ತಾರೆ. ಆದ್ದರಿಂದ ಸಹೋದರರೇ, ನಾವೆಲ್ಲ ಈ ಚರ್ಚೆ ಮಾಡುವಾಗ, ಪ್ರವಾದಿಯವರ ಈ ಸಂದೇಶಗಳ ಬಗ್ಗೆ ಚರ್ಚೆ ಮಾಡುವಾಗ ಖಂಡಿತವಾಗಿಯೂ ವ್ಯಾಲ್ಯೂಸ್ಗಳನ್ನು ಸಮಾಜಕ್ಕೆ ಕೊಡಬೇಕಾದ ಅಗತ್ಯ ಇದೆ. ಧಾರಾಳ ವ್ಯಾಲ್ಯೂಸ್ಗಳನ್ನು ನಮ್ಮ ಮಕ್ಕಳು ನೋಡಬೇಕು, ಆ ವ್ಯಾಲ್ಯೂಸ್ಗಳನ್ನು ಅವರು ಆಲಿಸ್ತಾ ಇರಬೇಕು. ನಾನು ಕೊನೆಯದಾಗಿ ನಿಮ್ಮೊಂದಿಗೆ ಹೇಳ್ತಾ ಇರುವುದು, ಈ ಜಗತ್ತಿನಲ್ಲಿ ನಾವು ಮಾಡಬಹುದಾದ ಅತ್ಯಂತ ದೊಡ್ಡ ಸಾಧನೆ ಯಾವುದು? ಜಗತ್ತಿನಲ್ಲಿ ನಾವು ತಲುಪಬಹುದಾದ ಅತ್ಯಂತ ಉನ್ನತ ಸ್ಥಾನ ಯಾವುದು? ಸ್ವಾಮೀಜಿಯವರು ಹೇಳಿದ ಹಾಗೆ ನೀವು ಒಳ್ಳೆಯ ಮನುಷ್ಯರಾಗುವುದು. ಅದಕ್ಕಿಂತ ದೊಡ್ಡ ಸಾಧನೆ ಮಾಡಲಿಕ್ಕೆ ಈ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ನನ್ನ ಮಗ ನನ್ನ ಅಪ್ಪ ಒಬ್ಬ ಖ್ಯಾತ ಡಾಕ್ಟರ್, ನನ್ನ ಅಪ್ಪ ಒಬ್ಬ ಖ್ಯಾತ ಅಡ್ವೊಕೇಟ್, ನನ್ನ ಅಪ್ಪ ಒಬ್ಬ ಖ್ಯಾತ ಪ್ರವಚನಕಾರ, ನನ್ನ ಅಪ್ಪ ಒಬ್ಬ ಖ್ಯಾತ ಜರ್ನಲಿಸ್ಟ್ ಎಂದೆಲ್ಲ ಹೇಳುವುದಕ್ಕಿಂತ ನನ್ನ ಅಪ್ಪ ಒಬ್ಬ ಒಳ್ಳೆಯ ಮನುಷ್ಯ, ನನ್ನ ಅಪ್ಪ ಒಬ್ಬ ಚಾರಿತ್ರ್ಯವಂತ, ನನ್ನ ಅಪ್ಪ ವ್ಯಾಲ್ಯೂಸ್ಗಳಿರುವ ಮನುಷ್ಯ ಎಂದು ನನ್ನ ಬಗ್ಗೆ ನನ್ನ ಮಗ ಹೇಳುವುದಾದರೆ ಈ ಜಗತ್ತಿನಲ್ಲಿ ನನಗೆ ಸಿಗುವ ಅತ್ಯಂತ ದೊಡ್ಡ ಗೌರವ. ಅದಕ್ಕಿಂತ ದೊಡ್ಡ ಬಹುಮಾನ, ಗೌರವ, ಸಮ್ಮಾನ ಈ ಬದುಕಿನಲ್ಲಿ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಿಂತ ದೊಡ್ಡ ಸ್ಥಾನಕ್ಕೆ ತಲುಪಲಿಕ್ಕೆ ಈ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ನೀವು ಒಳ್ಳೆಯ ಡಾಕ್ಟರ್ ಆಗಬಹುದು, ಒಳ್ಳೆಯ ಮನುಷ್ಯ ಆಗುವುದು ಬಹಳ ಕಷ್ಟ ಇದೆ. ನೀವು ಒಳ್ಳೆಯ ರಾಜಕಾರಣಿ ಆಗಬಹುದು, ಒಳ್ಳೆಯ ಮನುಷ್ಯ ಆಗುವುದಷ್ಟು ಸುಲಭದ ಕೆಲಸ ಅಲ್ಲ ಸಹೋದರಿ. ಒಳ್ಳೆಯ ಮನುಷ್ಯನಾಗುವ ಪಾಠಗಳನ್ನು ಪ್ರವಾದಿಯವರು ತೋರಿಸಿಕೊಟ್ಟಿದ್ದಾರೆ. ಒಳ್ಳೆಯ ಮನುಷ್ಯರಾಗುವ ಪಾಠಗಳನ್ನು ದಾರ್ಶನಿಕರು ತೋರಿಸಿಕೊಟ್ಟಿದ್ದಾರೆ. ಆ ಸಂದೇಶಗಳು, ಆ ಮಾರ್ಗದರ್ಶನ ಅದು ಖಂಡಿತವಾಗಿಯೂ ನಮಗೆ ಬೆಳಕಾಗಿದೆ. ಆ ಮಾರ್ಗದರ್ಶನಗಳನ್ನು ಬದುಕಿನಲ್ಲಿ ಗರಿಷ್ಠ ಪಾಲಿಸಲಿಕ್ಕೆ ಪ್ರಯತ್ನ ಪಡುವುದರ ಜೊತೆಗೆ ಈ ಸಮಾಜಕ್ಕೆ ಆ ವ್ಯಾಲ್ಯೂಸ್ಗಳನ್ನು ಮತ್ತಷ್ಟು ಹೇಳಿಕೊಟ್ಟು ನಮ್ಮ ಮಕ್ಕಳಿಗೆ, ಯುವಜನತೆಗೆ ಆ ವ್ಯಾಲ್ಯೂಸ್ಗಳನ್ನು ಹೆಚ್ಚು ಕಲಿಸಿಕೊಡಬೇಕಾದ ಒಂದು ಕಾಲದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಅದಕ್ಕೆ ಈ ಕಾರ್ಯಕ್ರಮ ಒಂದು ಪ್ರೇರಣೆಯನ್ನು ಕೊಡಲಿ ಅಂತ ಹಾರೈಸುತ್ತಾ ಸುದೀರ್ಘವಾಗಿ ಈ ಮಾತುಗಳನ್ನು ತಾಳ್ಮೆಯಿಂದ ಆಲಿಸಿದ ತಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವರ ಶಾಂತಿ ಮತ್ತು ಕರುಣೆ.